ಜ್ಞಾನ ಸಂಹಿತ ಮಾಸಪತ್ರಿಕೆ ಆಗಸ್ಟ್ 2024. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA. ಸೈಟ್ ನಂಬರ್ ಪೀಡಡ 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, ನಿಪ್ನ ಹಿಂಭಾಗ, SR ಲೇಔಟ್, ಬೆಂಗಳೂರು 560102, 91 ಕಂಟ್ರಿ ಕೋಡ್, 80 ಸಿಟಿ ಕೋಡ್, ದೂರವಾಣಿ 0 225762762322587625. ಇಮೇಲ್ imoy.theblibrary@gmail.com. ವೆಬ್ಸೈಟ್ www.mitrajyothi.org. ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು, ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ: CA ಸೈಟ್ ನಂಬರ್ P22, 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, ನಿಪ್ನ ಹಿಂಭಾಗ, SR ಲೇಔಟ್, ಬೆಂಗಳೂರು 560102, ದೂರವಾಣಿ ಸಂಖ್ಯೆ 2258762322587625. ಭಾರತದ ಕೋಡ್ 91, ಬೆಂಗಳೂರಿನ ಕೋಡ್ 080. ಇಮೇಲ್ ವಿಳಾಸ imoy.theblibrary@gmail.com. ವೆಬ್ಸೈಟ್ www.mitrajyothi.org. ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014ರಲ್ಲಿ ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957ರ ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52(1) ಝೈದ್ಭ ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ: ಪ್ರಿಯ ಓದುಗರೇ, ಜ್ಞಾನ ಸಂಹಿತ ಕನ್ನಡ ಬ್ರೈಲ್ ಮಾಸಪತ್ರಿಕೆಯು 100 ಸಂಚಿಕೆಗಳ ಪ್ರಕಟಣೆಯನ್ನು ಪೂರೈಸಿರುವ ವಿಶೇಷ ಸಂದರ್ಭದಲ್ಲಿ ಅನೇಕ ಓದುಗರು ಶುಭ ಹಾರೈಸಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿರುವುದು ನಮಗೆಲ್ಲ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಇವರೆಲ್ಲರಿಗೂ ಹಾಗೂ ಜ್ಞಾನ ಸಂಹಿತ ನಿಯತಕಾಲಿಕೆಯನ್ನು ನಿಯಮಿತವಾಗಿ ಓದಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸುತ್ತಿರುವ ಎಲ್ಲ ಸಹೃದಯ ಓದುಗರಿಗೂ ಈ ಸಂಚಿಕೆಯ ಮೂಲಕ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಿಮ್ಮ ಈ ಪ್ರೋತ್ಸಾಹ ಹೀಗೆಯೇ ಎಂದೆಂದಿಗೂ ನಿರಂತರವಾಗಿ ನಮ್ಮನ್ನು ಪ್ರೇರೇಪಿಸುತ್ತಿರಲಿ. ನಿಮ್ಮ ಸಲಹೆಗಳನ್ನು, ಅಭಿಪ್ರಾಯಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಜುಲೈನಿಂದ ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ ಪ್ರಾರಂಭವಾಗಿರುವ ಕಂಪ್ಯೂಟರ್ ಶಿಕ್ಷಣ ತರಬೇತಿಯ 57ನೇ ತಂಡದ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. 6 ತಿಂಗಳ ಈ ತರಬೇತಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು NVDA ಸ್ಕ್ರೀನ್ ರೀಡಿಂಗ್ ಸಾಫ್ಟ್ವೇರ್ ಸಹಾಯದಿಂದ ಕಂಪ್ಯೂಟರ್ ಕೌಶಲ್ಯಗಳನ್ನು ಕಲಿಯುವುದರೊಂದಿಗೆ ಚಲನಶೀಲತೆಯ ತರಬೇತಿ, ಇಂಗ್ಲಿಷ್ ಭಾಷೆ ಮಾತನಾಡುವ ಕಲಿಕೆ, ಸಹಿ ಹಾಕುವುದು, ವ್ಯಕ್ತಿತ್ವ ವಿಕಸನ, ಆರೋಗ್ಯ ರಕ್ಷಣೆ, ಉದ್ಯೋಗ ಸಮಾಲೋಚನೆ ಮುಂತಾದವುಗಳ ಬಗ್ಗೆ ಕೂಡ ತರಬೇತಿ ಪಡೆಯುತ್ತಾರೆ. ತರಬೇತಿಯನ್ನು ಪೂರ್ಣಗೊಳಿಸಿದ ಅರ್ಹ ವಿದ್ಯಾರ್ಥಿಗಳು NIIT ಇಂದ ದೃಢೀಕರಿಸಲ್ಪಟ್ಟ ಪ್ರಮಾಣಪತ್ರಗಳನ್ನು ಪಡೆಯುತ್ತಾರೆ. ಸ್ವತಂತ್ರ, ಆತ್ಮವಿಶ್ವಾಸದಿಂದ ಕೂಡಿದ ಪ್ರಜೆಗಳಾಗಿ ಹೊರಹೊಮ್ಮುವ ಅವರೆಲ್ಲರ ಈ ಪಯಣದಲ್ಲಿ ನಾವೆಲ್ಲರೂ ಭಾಗಿಯಾಗಿ ಅವರಿಗೆ ಶುಭವನ್ನು ಹಾರೈಸೋಣ. ಎಲ್ಲರಿಗೂ ಶುಭವಾಗಲಿ. ಶ್ರಾವಣ ಮಾಸ ಪ್ರಾರಂಭವಾಗುತ್ತಿದ್ದಂತೆ ಎಲ್ಲರ ಮನೆಗಳಲ್ಲೂ ಹಬ್ಬಗಳ ಸಡಗರ ಸಂಭ್ರಮ. ಮುಂಬರುವ ಸಾಲು ಹಬ್ಬಗಳು ನಿಮ್ಮೆಲ್ಲರ ಮನೆಗಳಲ್ಲಿ ಸುಖ, ಸಂತೋಷ, ಸಮೃದ್ಧಿಯನ್ನು ಉಂಟು ಮಾಡಲಿ.
ಈ ಸಂಭ್ರಮಾಚರಣೆಯು ಎಂದೆಂದಿಗೂ ನಿಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿಯನ್ನು ತರಲಿ. ಎಲ್ಲರಿಗೂ ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಶ್ರಾವಣ ಭಾದ್ರಪದ ಮಾಸದ ಹಬ್ಬಗಳ ಶುಭಾಶಯಗಳು. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್. ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ. ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಶ್ರೀ ಗುರುವಾರ ಸಂಗಮೇಶ. ಶ್ರೀಮತಿ ಶೋಭಾ ಕುಮಾರಿ ಅಣಿಯಮ. ಪರಿವಿಡಿ 1 ಚಿಂತನ್ 1 ಸ್ಪರ್ಶ 100 ಸಂದೇಶ. 2 ನುಡಿಮುತ್ತುಗಳು. 3 ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ. 4 ಸ್ಪಂದನೆ ಜ್ಞಾನ ಸಂಹಿತ ಓದುಗರ ಅಭಿಪ್ರಾಯಗಳು. 5 ಸೌಹಾರ್ದ ಸಂದೇಶ್ ಮುಸ್ಲಿಂ ಭಕ್ತರಿಂದ ರಥ ಕಾಣಿಕೆ. ಬಂಡಾಯದ ನಾಡಿನಲ್ಲಿ ಭಾವೈಕ್ಯದ ತೇರು. 6 ಜೀವಜಾಲ್ ಸರ್ಪ ಸ್ವಾರಸ್ಯ. 7 ಆರೋಗ್ಯ ಡೆಂಗ್ಯೂ ಜ್ವರ. ಹೀಗಿರಲಿ ಆರೈಕೆ, ರಕ್ಷಣೆ, ಆಹಾರ. 8 ಚರಿತ್ರೆ, ಪ್ರವಾಸ್ವಾರ್ ಮ್ಯೂಸಿಯಂ. 9 ಸ್ಮಾರಕಗಳ ಕಥೆ ದುರಂತದ ಕಥೆ ಉಸುರುವ ಶಾಂತಿ ಸ್ಮಾರಕ. 10 ಚಿಣ್ಣರ ಪುಟ. ಧೈರ್ಯಂ ಸರ್ವತ್ರ ಸಾಧನಂ. ಪುಟ್ಟಿಯ ಕನಸು. 11 ಅಡುಗೆ ಮನೆ ಡೆಂಗ್ಯೂ ಜ್ವರ ಮನೆಮದ್ದುಗಳು. 12 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ. 1 ಸ್ಪರ್ಶ 100 ಸಂದೇಶ. ಎಳೆಯ ವಯಸ್ಸಿನ ಆರ್ಮಿ ಮೇಜರ್ ಆಸ್ಪತ್ರೆಯ ವೇಟಿಂಗ್ ರೂಮಿನ ಬಾಗಿಲಲ್ಲಿ ನಿಂತಿದ್ದರು. ಡ್ಯೂಟಿ ನರ್ಸ್ ಇವರನ್ನು ಕಂಡು, ಹೋ ಬಂದೀರಾ? ಅವರು ನಿಮಗಾಗಿಯೇ ಜೀವ ಹಿಡಿದುಕೊಂಡಿದ್ದಾರೆ. ಕ್ಷಣಕ್ಕೊಮ್ಮೆ ಬಲು ಕಷ್ಟದಿಂದ ಕಣ್ಣು ತೆರೆದು ಬಾಗಿಲಿನತ್ತ ನೋಡುತ್ತಾರೆ. ಅಲ್ಲಿ ಅವರು ಕಾಣಬಯಸಿದ ವ್ಯಕ್ತಿ ಇಲ್ಲ ಎಂದು ತಿಳಿದಾಗ ನಿರಾಸೆಯಿಂದ ನಿಡುಸುಯ್ಯುತ್ತಾ ಕಣ್ಣು ಮುಚ್ಚಿ ಮಲಗುತ್ತಾರೆ. ಬೆಳಗು ನೋಡಲಾರರು ಎನಿಸುತ್ತದೆ. ಬನ್ನಿ ಎಂದವಳಿ ಅವರನ್ನು ತೀವ್ರ ನಿಗಾ ಘಟಕಕ್ಕೆ ಕರೆದೊಯ್ದಳು. ತೀರಾ ಕ್ಷೀಣವಾಗಿ ಹಾಸಿಗೆಗೆ ಅಂಟಿಕೊಂಡ ಬರೆ ಮೂಳೆ ಕಳೆದ ಜೀವದತ್ತ ಬಗ್ಗಿ, ಯಾರು ಬಂದಿದ್ದಾರೆ ನೋಡಿ, ಕಣ್ಣು ತೆರೆಯಿರಿ, ನಿಮ್ಮ ಮಗ ನಿಮ್ಮ ಮುಂದಿದ್ದಾನೆ ಎಂದಳು ಪಿಸುಮಾತಿನಲ್ಲಿ. ವೃದ್ಧರ ಮಸುಕಾದ ಕಣ್ಣುಗಳು ತೆರೆದುಕೊಂಡವು. ಇವರನ್ನು ನೋಡುತ್ತಿರುವಂತೆ ಕಣ್ಣುಗಳಿಂದ ಅಶ್ರುಧಾರೆ ಹರಿಯತೊಡಗಿತು. ಅಸ್ಪಷ್ಟವಾಗಿ ಏನನ್ನೋ ಹೇಳುತ್ತಾ ಬಲಗೆ ಮೇಲೆತ್ತಿ ಇವರ ಕೈಯನ್ನು ಹಿಡಿಯುವ ವಿಫಲ ಪ್ರಯತ್ನ ಮಾಡತೊಡಗಿದರು. ಮೇಜರ್ ಬಗ್ಗಿ ಜೀರ್ಣಾವಸ್ಥೆಯಲ್ಲಿದ್ದ ಕೈಯನ್ನು ತಮ್ಮ ಸುದೃಢ ಅಂಗೈಯಲ್ಲಿ ಹಿಡಿದು ಮೃದುವಾಗಿ ಒತ್ತಿದರು. ಆ ಒಂದು ಸ್ಪರ್ಶದಲ್ಲಿ 100 ಸಂದೇಶಗಳಿದ್ದವು. ಬಿಡುವಾದ ಮತ್ತೊಂದು ಕೈಯಿಂದ ಮೇಜರ್ ವೃದ್ಧರ ಹಣೆ ನೇವರಿಸಿದರು. ಇದನ್ನು ನೋಡುತ್ತಿದ್ದ ನರ್ಸ್ ಹೊರಗಿನಿಂದ ಒಂದು ಕುರ್ಚಿ ತಂದು ಹಾಕಿದಳು. ಥ್ಯಾಂಕ್ ಯು ಎಂದು ಹೇಳಿ ಮೇಜರ್ ಕುಳಿತುಕೊಂಡರು. ನರ್ಸ್ ವೃದ್ಧರ ಹೊಡಿಕೆ ಸರಿ ಮಾಡಿ, ಏನಾದರೂ ಬೇಕಾದರೆ ಈ ಗುಂಡಿ ಒತ್ತಿ ಎಂದು ಹೇಳಿ ಹೊರಟು ಹೋದಳು. ಮೇಜರ್ ವೃದ್ಧರ ಕೈ ಹಿಡಿದು ಆಗಾಗ ತಲೆಯ ಮೇಲೆ ಕೈ ಇಟ್ಟು ಸವೃತ್ತ ಕುಳಿತೇ ಇದ್ದರು. ಎಷ್ಟೋ ಸಮಯದ ಅನಂತರ ಅವಳು ಬಂದಾಗಲೂ ಮೇಜರ್ ಹಾಗೆ ಕುಳಿತಿದ್ದರು. ನೀವು ಬಂದು 5-6 ಗಂಟೆಗಳಾದವು. ಹೋಗಿ ಊಟ ಮಾಡಿ ಬರುವುದಿಲ್ಲವೇಕೆ ಎಂದಳು ನರ್ಸ್. ಈಗ ಬೇಕಿಲ್ಲ, ಬೇಕಾದರೆ ಹೇಳುತ್ತೇನೆ ಎಂದರವರು. ಮತ್ತಷ್ಟು ಸಮಯ ಸರಿಯಿತು. ನರ್ಸ್ ದೂರದಿಂದ ಇವರನ್ನು ಗಮನಿಸುತ್ತಿದ್ದಳು. ಮೇಜರ್ ಆಗಾಗ ಬಗ್ಗಿ ವೃದ್ಧರ ಕಿವಿಯಲ್ಲಿ ಏನೋ ಹೇಳುತ್ತಿದ್ದರು. ವೃದ್ಧರ ತುಟಿಗಳಿಗೆ ಕಿವಿ ಇಟ್ಟು ಕೇಳುತ್ತಿದ್ದರು. ಇಷ್ಟಾಗುತ್ತಿದ್ದರೂ ವೃದ್ಧರು ಮೇಜರ್ ಅವರ ಕೈಯ ಹಿಡಿತ ಸಡಿಲ ಮಾಡಿರಲೇ ಇಲ್ಲ. ರಾತ್ರಿ ಕಳೆಯುತ್ತಾ ಬಂತು. ಮೂಡಲಲ್ಲಿ ಕೆಂಪು ಮೂಡಿತು. ಕೋಣೆಯ ಕಿಟಕಿಯಿಂದ ಹಕ್ಕಿಗಳ ಚಿಲಿಪಿಲಿ ಕೇಳಿ ಬರತೊಡಗಿತು. ನಿಧಾನವಾಗಿ ವೃದ್ಧರು ಮೇಲುಸಿರು ಬಿಡತೊಡಗಿದರು. ಮೇಜರ್ ನೀರಿನ ಲೋಟ ಎತ್ತಿ ಒಂದು ಚಮಚ ನೀರನ್ನು ಅವರ ಬಾಯಿಗೆ ಹಾಕುತ್ತಿರುವಂತೆ ಅವರ ಪ್ರಾಣ ಹಾರಿಹೋಯಿತು. ಮೇಜರ್ ವೃದ್ಧರ 2 ಕೈ ಎತ್ತಿ ಅವರ ಎದೆಯ ಮೇಲೆ ಇರಿಸಿ ನರ್ಸ್ನತ್ತ ತಿರುಗಿದರು. ನರ್ಸ್ ಅವರತ್ತ ಏನೋ ಹೇಳಲು ಶುರು ಮಾಡಿದಳು. ಅವಳನ್ನು ತಡೆದು ಮೇಜ, ಈಗ ತೀರಿಕೊಂಡವರು ಯಾರು ಎಂದು ಪ್ರಶ್ನಿಸಿದರು. ನರ್ಸ್ಗೆ ಆಘಾತವಾಯಿತು. ನಿಮ್ಮ ತಂದೆಯವರು ಎಂದಳು. ಇಲ್ಲ, ಅವರು ನನ್ನ ತಂದೆಯಲ್ಲ. ನಾನೆಂದು ಹಿಂದೆ ಅವರನ್ನು ಕಂಡದ್ದಿಲ್ಲ ಎಂದುತ್ತರ ಬಂದಿತು. ಹಾಗಾದರೆ ನೀವು ಹಾಗೆ ಹೇಳಲಿಲ್ಲವೇಕೆ ಕೇಳಿದಳು ನರ್ಸ್. ಮೊದಲ ನೋಟದಲ್ಲಿಯೇ ಏನೋ ಗೊಂದಲವಾಗುತ್ತಿದೆ ಎಂದು ನನಗೆ ತಿಳಿಯಿತು. ಈ ಹಿರಿಯರು ಅವರ ಮಗನಿಗಾಗಿ ಹಂಬಲಿಸುತ್ತಿದ್ದಾರೆ. ಕೆಲವೇ ಗಂಟೆ ಇವರ ಆಯುಸ್ಸು ಉಳಿದಿದೆ. ಸಾಯುವ ಘಳಿಗೆಯವರೆಗೆ ಇವರು ಮಗನನ್ನು ಎದುರು ನೋಡುತ್ತಾರೆ.
ಮಂಜಾದ ಕಣ್ಣುಗಳಿಗೆ ನನ್ನ ಮುಖ ಕಾಣುತ್ತಿಲ್ಲ. ಸಮವಸ್ತ್ರ ನೋಡಿ ಮಗ ಎಂದುಕೊಂಡಿದ್ದಾರೆ. ಮಗನನ್ನು ಕಂಡ ತೃಪ್ತಿಯಿಂದಲೇ ಇವರ ಕೊನೆಯಾಗಲಿ ಎಂದು ಹೇಳಲಿಲ್ಲ ಎಂದರು ಮೇಜರ್. ಹಾಗಾದರೆ ನೀವು ಇಲ್ಲಿಗೆ ಬಂದ ಕಾರಣವೇನು ಎಂದು ಪ್ರಶ್ನಿಸಿದಳು ನರ್ಸ್. ನಾನು ಶ್ರೀ ವಿಕ್ರಮ ಸಲಾರಿಯಾ ಅವರನ್ನು ಕಾಣಬೇಕಿತ್ತು. ಅವರ ಮಗ ಇಂದು ವೀರಗತಿ ಹೊಂದಿದ ಸುದ್ದಿ ತಿಳಿಸಬೇಕಿತ್ತು ಎಂದರು ಮೇಜರ್. ಸಾರ್, ನೀವು ಬಂದು ರಾತ್ರಿ ಪೂರ್ತಿ ಸಂತೈಸಿದ ಪ್ರೇಮ ಕರುಣೆಯಿಂದ ಕಂಡ ಈ ವೃದ್ಧರೇ ಶ್ರೀ ವಿಕ್ರಮ ಸಲಾರಿಯಾ ಎಂದುತ್ತರಿಸಿದಳು ನರ್ಸ್. ಏನಾದರಾಗಲಿ ಅಂತ್ಯಕಾಲದಲ್ಲಿ ಅವರಿಗೆ ಮಗನ ಸಾನ್ನಿಧ್ಯದ ಸುಖ ಸಿಕ್ಕಿತು. ಭಗವಂತ ನಿಮ್ಮ ರೂಪದಲ್ಲಿ ಬಂದು ಅವರಿಗೆ ನೆರವಾದ. ಮುಖ್ಯವಾಗಿ ಮಗನ ಸಾವಿನ ದುಃಖ ಅನುಭವಿಸಲಿಲ್ಲ. ನೀವು ಮಗನಾಗಿ ಬಂದಿರಿ ಎಂದಳು ನರ್ಸ್. ಇಂತಹ ಕಾಣದ ತಿಳಿಯದ ಎಷ್ಟೋ ಸೇವೆಗಳನ್ನು ನಿರಂತರವಾಗಿ ಮಾಡುತ್ತಾ ಬಂದಿರುವ ನಮ್ಮ ಭಾರತೀಯ ಸೈನಿಕರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ನಮನಗಳು. 2 ನುಡಿಮುತ್ತುಗಳು. 1. ಯಾವ ವಿಶ್ವವಿದ್ಯಾಲಯವೂ ಕಲಿಸಲಾರದಷ್ಟು ಪಾಠವನ್ನು ಬಡತನ ಕಲಿಸುತ್ತದೆ. ಅನಕರು. 2. ಕಲಿಯಲು ತಿರಸ್ಕರಿಸುವುದು ಜೀವಿಸಲು ತಿರಸ್ಕರಿಸುವುದಕ್ಕೆ ಸಮವಾದುದು. ರಾಮಕೃಷ್ಣ ಪರಮಹಂಸ. 3. ಸ್ವಲ್ಪವುಳ್ಳವನು ಬಡವನಲ್ಲ, ಇನ್ನು ಬೇಕೆನ್ನುವವನೇ ಬಡವ. ಸೆನೆಕ. 4. ಯಾರನ್ನಾದರೂ ಸೋಲಿಸುವುದು ಸುಲಭ, ಆದರೆ ಗೆಲ್ಲುವುದು ತುಂಬಾ ಕಷ್ಟ. ಎ.ಪಿ. ಜೆ. ಅಬ್ದುಲ್ ಕಲಾಂ. 5. ಎಲ್ಲರನ್ನೂ ಪ್ರೀತಿಸು, ಅದರಲ್ಲಿ ಕೆಲವರನ್ನಷ್ಟೇ ನಂಬು, ಆದರೆ ಯಾರಿಗೂ ಕೆಡು ಬಗೆಯಬೇಡ. ವಿಲಿಯಂ ಶೇಕ್ಸ್ಪಿಯರ್. 6. ಜಗಳ ಮಾಡಲು ಬಂದವನ ಎದುರು ಮೌನವಾಗು, ಅದು ಜಗಳದ ಬಾಗಿಲನ್ನು ಮುಚ್ಚುತ್ತದೆ. ಎ.ಆರ್. ಕೃಷ್ಣಶಾಸ್ತ್ರಿ. 3. ಮಾಹಿತಿ. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ. 1. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ 2024 ಇನದ 27ನೇ ಸಾಲಿನ ಮಹಾ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು. 2024 ಇನದ 27ನೇ ಸಾಲಿನ ಮಹಾ ಚುನಾವಣೆಯಲ್ಲಿ ವಿಜೇತರಾದ ಕಾರ್ಯಕಾರಿ ಮಂಡಳಿ ಪದಾಧಿಕಾರಿಗಳ ಪಟ್ಟಿ ಈ ಕೆಳಕಂಡಂತಿದೆ. ಕ್ರಮ ಸಂಖ್ಯೆ. ಹೆಸರು. ಪದನಾಮ. 1. ಅಧ್ಯಕ್ಷರು ಶರಣಪ್ಪ ಬಿ. 2. ಉಪಾಧ್ಯಕ್ಷರು ಮುನಿರಾಜು ಎನ್. 3. ಮಹಿಳಾ ಉಪಾಧ್ಯಕ್ಷರು ಗಂಗಮ್ಮ ಎನ್. 4. ಪ್ರಧಾನ ಕಾರ್ಯದರ್ಶಿ ಜಗದೀಶ ಸಿ. ಬಿ. 5. ಸಹ ಕಾರ್ಯದರ್ಶಿ ರಂಗಪ್ಪ ಮಳ್ಳೂರು. 6. ಖಜಾಂಚಿ ಡಾಕ್ಟರ್ ನಾಗಶೆಟ್ಟಿ. 7. ರಾಜ್ಯ ಸಂಘಟನಾ ಕಾರ್ಯದರ್ಶಿ ನವೀನ್ ಆರ್. 8. ಮಹಿಳಾ ನಿರ್ದೇಶಕರು ಲಕ್ಷೀದೇವಿ ಎನ್. 9. ಬೆಳಗಾವಿ ವಿಭಾಗೀಯ ನಿರ್ದೇಶಕರು ವಿವೇಕ ಬನಹಟ್ಟಿ. 10. ಬೆಂಗಳೂರು ವಿಭಾಗೀಯ ನಿರ್ದೇಶಕರು ಮಂಜಣ್ಣ ಎಸ್.ಎಲ್. 11. ಕಲಬುರ್ಗಿ ವಿಭಾಗೀಯ ನಿರ್ದೇಶಕರು ಪ್ರವೀಣ ಕುಮಾರ್. 12. ಮೈಸೂರು ವಿಭಾಗೀಯ ನಿರ್ದೇಶಕರು ಶಿವು. 2. ಸಂಘದ 6ನೇ ವಾರ್ಷಿಕ ಮಹಾಸಭೆಯನ್ನು ಸರ್ಕಾರಿ ನೌಕರರ ಸಭಾಂಗಣದಲ್ಲಿ ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಸಂಘದ ವಾರ್ಷಿಕ ವರದಿ ಮತ್ತು ಲೆಕ್ಕ ಪರಿಶೋಧನಾ ವರದಿಯನ್ನು ಮಂಡಿಸುವುದರ ಜೊತೆಗೆ ಸದಸ್ಯರ ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಾಯಿತು. 3. ಮುಂಬಡ್ತಿ ಮೀಸಲಾತಿ ವಿಚಾರವಾಗಿ ಕಾನೂನು ಹೋರಾಟ ನಿರಂತರವಾಗಿ ನಡೆಯುತ್ತಿದ್ದು, ಮೊದಲನೇ ಹಿಯರಿಂಗ್ ಯಶಸ್ವಿಯಾಗಿ ನಡೆದಿದೆ. 4. ನೂತನ ಕಾರ್ಯಕಾರಿ ಮಂಡಳಿ ಸಂಘದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿದ್ದು ಎಲ್ಲ ಹಳೆಯ ಪತ್ರಗಳನ್ನು ಪರಿಶೀಲನೆ ಮಾಡುತ್ತಿದೆ ಮತ್ತು ಮುಂದಿನ ಕಾರ್ಯಯೋಜನೆಯ ಬಗ್ಗೆ ನಿರಂತರವಾಗಿ ಸಭೆಗಳನ್ನು ಮಾಡುತ್ತಿದೆ. 5. ಸಂಘದ ಸರ್ವ ಸದಸ್ಯರ ಕುಂದುಕೊರತೆಗಳನ್ನು ಮತ್ತು ಸಾಂಸ್ಕೃತಿಕ ಮತ್ತು ಕ್ರೀಡಾತ್ಮಕ ಕಾರ್ಯಕ್ರಮಗಳನ್ನು ಆಯಾ ದಿನದಂದೇ ನಿರ್ವಹಿಸುವುದಕ್ಕಾಗಿ ನೂತನ ಪದಾಧಿಕಾರಿಗಳು ನಿರ್ಧರಿಸಿರುತ್ತಾರೆ. 6. ಸಂಘದ ಸ್ಥಾಯಿ ಸಮಿತಿಗಳಲ್ಲಿ ಕಾರ್ಯ ಮಾಡಲು ಇಚ್ಛಿಸುವ ಯಾರಾದರೂ ಇದ್ದಲ್ಲಿ ನಮ್ಮ ಕಾರ್ಯಕಾರಿ ಪದಾಧಿಕಾರಿಗಳನ್ನು ಸಂಪರ್ಕಿಸಲು ಕೋರಿದೆ. 7. ಸಂಘದ 2024ನೇ ಸಾಲಿನ ನವೀಕರಣವನ್ನು ಸಹ ಮಾಡಿಸಲಾಗಿದ್ದು, ಸಂಘದ ನೂತನ ಪದಾಧಿಕಾರಿಗಳಿಗೆ ಹಸ್ತಾಂತರಿಸಲಾಗಿದೆ. 4. ಸ್ಪಂದನೆ. ಜ್ಞಾನ ಸಂಹಿತ ಓದುಗರ ಅಭಿಪ್ರಾಯಗಳು. ಜ್ಞಾನ ಸಂಹಿತೆಯ 100ನೇ ಸಂಚಿಕೆಗೆ ಅಭಿನಂದನೆಗಳು.
ಈ ಸಂಚಿಕೆಯಲ್ಲಿ ಪ್ರಕಟವಾಗುವ ಮಾಹಿತಿಗಳು ಪ್ರಸ್ತುತ ವಿದ್ಯಮಾನಕ್ಕೆ ಹತ್ತಿರವಾಗಿರುತ್ತದೆ. ಮಾಹಿತಿಯಲ್ಲಿ ಬರುವ ನುಡಿಮುತ್ತುಗಳು, ವಿಚಾರಗಳು, ಚಿಂತನೆಗಳು ನಿಜವಾದ ಜೀವನದಲ್ಲಿ ಚಿಂತನೆಗೆ ಒಳಪಡಿಸುವಂತಹದಾಗಿದೆ. ಇದು ಹೀಗೆ ಮುಂದುವರೆದು ಬರಲಿ. ಕೊನೆಯ ಸಂಚಿಕೆಯಲ್ಲಿ ಅಡುಗೆ ಮನೆಗೆ ಸಂಬಂಧಿಸಿದ ಹಾಗೂ ಚಿಣ್ಣರ ಪುಟಗಳು ಪ್ರಕಟವಾಗಿದೆ. ಇಂತಹವುಗಳನ್ನು ಕಡಿಮೆ ಮಾಡಿ ಅದರ ಬದಲು ಹೆಚ್ಚಿನ ಜ್ಞಾನ ನೀಡುವಂತಹ ಸಾಮಾನ್ಯ ಜ್ಞಾನ, ಪ್ರಸ್ತುತ ವಿದ್ಯಮಾನಗಳು, ಮಾಸಿಕ ದಿನಾಚರಣೆಗಳು ಮತ್ತು ಕ್ರೀಡಾ ಸ್ಪರ್ಧೆಯ ವಿಜೇತರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ಸೂಕ್ತ ಎಂಬುದು ನಮ್ಮ ಸಂಘದ ಆಶಯ. ದಿನಪತ್ರಿಕೆಗಳಲ್ಲಿ ಬರುವ ವಿಶೇಷ ಲೇಖನಗಳನ್ನು ಈ ಜ್ಞಾನ ಸಂಹಿತೆಯಲ್ಲಿ ಅಳವಡಿಸಲು ಸಾಧ್ಯವಾದಲ್ಲಿ ಪ್ರಯತ್ನಿಸಲು ಸಂಘವು ಬಯಸುತ್ತದೆ. ದಿನಪತ್ರಿಕೆಗಳನ್ನು ಓದಲು ಸಾಧ್ಯವಾಗದ ಎಷ್ಟು ವಿದ್ಯಾರ್ಥಿಗಳಿಗೆ ಇದರಿಂದ ಅನುಕೂಲ ಆಗುತ್ತದೆ ಎಂಬುದು ಸಂಘದ ಅಭಿಪ್ರಾಯ. ಒಟ್ಟಾರೆಯಾಗಿ ಈ ಪತ್ರಿಕೆಯಿಂದ ಒಳ್ಳೆಯ ಮಾಹಿತಿಗಳನ್ನು ಪ್ರಕಟಿಸುತ್ತಿದ್ದು, ಈ ಸಂಚಿಕೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸದೆ ಸದಾಕಾಲ ಹೀಗೆ ಮುಂದುವರೆಯಲಿ ಎಂದು ಸಂಘವು ಆಶಿಸುತ್ತದೆ. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಎಲ್ಲ ಕಾರ್ಯಕಾರಿ ಮಂಡಳಿ ಪದಾಧಿಕಾರಿಗಳು ಎಲ್ಲರಿಗೂ ನಮಸ್ಕಾರ. ನಾನು ಏಪ್ರಿಲ್ 2016ರಿಂದ ಜ್ಞಾನ ಸಂಹಿತದ ಮೊದಲನೇ ಸಂಚಿಕೆಯಿಂದಲೂ ಈ ಮಾಸಪತ್ರಿಕೆಯನ್ನು ನಿರಂತರವಾಗಿ ಓದುತ್ತಾ ಬಂದಿದ್ದೇನೆ. ಶಾರದಾ ಮೇಡಂ ಜ್ಞಾನ ಸಂಹಿತ ಮಾಸಪತ್ರಿಕೆಯ ಪರಿಕಲ್ಪನೆಯನ್ನು ಮಾಡಿ ಅದರ ರೂವಾರಿಯಾಗಿ ಮುನ್ನಡೆಸುತ್ತಾ ಬಂದಿದ್ದಾರೆ. ಮಿತ್ರ ಜ್ಯೋತಿಯ ಸಿಬ್ಬಂದಿಗಳು ಇದು ಕ್ರಮಬದ್ಧವಾಗಿ ಎಲ್ಲರಿಗೂ ತಲುಪುವಂತೆ ಶ್ರಮಿಸುತ್ತಿದ್ದಾರೆ. ಇದು ನಮಗೆ ತಲುಪುವುದು ಸ್ವಲ್ಪ ತಡವಾದರೂ ಪರಿತಪಿಸುವಂತಾಗುತ್ತದೆ. ಚಿಂತನ, ನುಡಿಮುತ್ತುಗಳು, ವ್ಯಕ್ತಿತ್ವ ವಿಕಸನ, ವಿಜ್ಞಾನ ತಂತ್ರಜ್ಞಾನ, ಆರೋಗ್ಯ, ಮಕ್ಕಳ ಕಥೆ, ಕವನ, ಅಡುಗೆ ಮನೆ, ಮಿತ್ರ ಜ್ಯೋತಿ ವಾರ್ತೆ ಹೀಗೆ ಒಳ್ಳೆಯ ಮಾಹಿತಿಗಳನ್ನುಳ್ಳ ವೈವಿಧ್ಯಮಯ ಲೇಖನಗಳನ್ನು ಈ ಮಾಸಪತ್ರಿಕೆ ಒಳಗೊಂಡಿರುತ್ತದೆ. ಭೂತಾರಾಧನೆ, ಕಪ್ಪೆ ಉತ್ಸವ ಮುಂತಾದ ಆಚರಣೆಗಳ ಬಗ್ಗೆ ನಮಗೆ ತಿಳಿಯದ ವಿಷಯಗಳನ್ನು ತಿಳಿಸಿದೆ. ಈ ರೀತಿಯ ಆಚರಣೆ, ಅಚ್ಚರಿ, ವಿಚಿತ್ರ ವಿಷಯಗಳನ್ನೊಳಗೊಂಡ ಲೇಖನಗಳು ನನಗೆ ವೈಯಕ್ತಿಕವಾಗಿ ಬಹಳ ಇಷ್ಟವಾಗುತ್ತದೆ. ಮಹಿಳೆಯರಿಗೆ, ಮಕ್ಕಳಿಗೆ, ಪುರುಷರಿಗೆ ಎಲ್ಲರಿಗೂ ಇಷ್ಟವಾಗುವಂತಹ ಲೇಖನಗಳನ್ನು ಇದು ಹೊತ್ತು ತರುತ್ತಿದೆ. ಪ್ರತಿ ತಿಂಗಳು ಆಯಾ ತಿಂಗಳಿಗೆ ಸಂಬಂಧಿಸಿದ ಲೇಖನಗಳು ವಿಚಾರಗಳನ್ನು ಒಳಗೊಂಡಿರುತ್ತದೆ. ಉದಾಹರಣೆಗೆ, ಜನವರಿಯಲ್ಲಿ ಸಂಕ್ರಾಂತಿ, ಶಿವರಾತ್ರಿಗೆ ಸಂಬಂಧಿಸಿದ ಲೇಖನಗಳು, ಮಳೆಗಾಲದಲ್ಲಿ ಮಳೆಗಾಲಕ್ಕೆ ಸಂಬಂಧಿಸಿದಂತೆ, ನವರಾತ್ರಿಯಲ್ಲಿ ದಸರಾ ಆಚರಣೆ, ವಿಶ್ವ ಪರಿಸರ ದಿನಾಚರಣೆ, ಯೋಗ ದಿನಾಚರಣೆ ಇತ್ಯಾದಿ. ಸಾಧಕರ ಬಗೆಗಿನ ಲೇಖನಗಳು ಅತ್ಯಂತ ಸ್ಫೂರ್ತಿದಾಯಕವಾಗಿರುತ್ತವೆ ಮತ್ತು ದೃಷ್ಟಿ ವಿಶೇಷ ಚೇತನರಿಗೆ ಸಹಾಯಕವಾಗುವ ತಂತ್ರಜ್ಞಾನಗಳ ಬಗೆಗಿನ ಮಾಹಿತಿ ಬಹಳ ಉಪಯುಕ್ತವಾಗಿರುತ್ತದೆ. ಹೀಗೆ ಎಲ್ಲ ಮಾಹಿತಿಯನ್ನು ಜ್ಞಾನ ಸಂಹಿತವು ಒಳಗೊಂಡಿದ್ದು, ಇಂತಹ ಅತ್ಯುತ್ತಮ ನಿಯತಕಾಲಿಕೆಯನ್ನು ನಮಗೆಲ್ಲ ತಲುಪಿಸುತ್ತಿರುವ ಮಿತ್ರ ಜ್ಯೋತಿಯ ಪದಾಧಿಕಾರಿಗಳಿಗೆ, ಅಚ್ಚುಕಟ್ಟಾಗಿ ಮುದ್ರಿಸುತ್ತಿರುವ ಬ್ರೈಲ್ ಮುದ್ರಣಾಲಯದ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಇದರ ರೂವಾರಿಗಳಾದ ಶಾರದಾ ಮೇಡಂ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಜ್ಞಾನ ಸಂಹಿತವು ಹೀಗೆ ನಿರಂತರವಾಗಿ ಮುಂದುವರಿಯುತ್ತಾ ನಮ್ಮೆಲ್ಲರ ಜ್ಞಾನದಾಹವನ್ನು ತಣಿಸಿ, ಜ್ಞಾನವನ್ನು ಪೋಷಿಸಿ ಬೆಳೆಸಲಿ ಎಂದು ನಾನು ಆಶಿಸುತ್ತೇನೆ. ಬಹುತೇಕ ದೃಷ್ಟಿ ವಿಶೇಷ ಚೇತನರು ಗಣಿತ ಹಾಗೂ ವಿಜ್ಞಾನ ವಿಷಯಗಳನ್ನು ಪ್ರಾಥಮಿಕ ಶಾಲೆಯಲ್ಲಷ್ಟೇ ಓದಿ, ಬಳಿಕ ಬೇರೆ ವಿಷಯಗಳನ್ನು ಓದುವುದರಿಂದ ನಮಗೆ ಬಹಳ ಕ್ಲಿಷ್ಟಕರ ವಿಜ್ಞಾನ ತಂತ್ರಜ್ಞಾನದ ಮಾಹಿತಿಯುಳ್ಳ ಲೇಖನಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗುತ್ತದೆ. ಆದ್ದರಿಂದ ಸುಲಭವಾಗಿ ಅರ್ಥೈಸಿಕೊಳ್ಳಬಹುದಾದ ಸರಳ, ಸಾಮಾನ್ಯ ವಿಜ್ಞಾನ, ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಲೇಖನಗಳಷ್ಟೇ ಇರಲಿ, ಕ್ಲಿಷ್ಟಕರವಾದ ವಿಜ್ಞಾನ ಬೇಡ ಎಂಬುದು ನನ್ನ ಸಲಹೆ. ಧನ್ಯವಾದಗಳು. ಕಿರಣ್ ಎಚ್. ಪಿ. ಸಂಗೀತ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ಗೌಸಿಯಾನಗರ, ಮೈಸೂರು. ಮಿತ್ರ ಜ್ಯೋತಿ ಸಂಸ್ಥೆಯು ಕಳೆದ 8 ವರ್ಷಗಳಿಂದ ದೃಷ್ಟಿ ವಿಶೇಷ ಚೇತನರಿಗಾಗಿ ಜ್ಞಾನ ಸಂಹಿತ ಎನ್ನುವ ಮಾಸಪತ್ರಿಕೆ ಪ್ರಕಟಿಸುತ್ತಿದೆ. ನಿರಂತರವಾಗಿ 100 ಸಂಚಿಕೆಗಳನ್ನು ಬ್ರೈಲ್ ಲಿಪಿಯಲ್ಲಿ ಮುದ್ರಿಸಿ ದಾಖಲೆ ನಿರ್ಮಿಸಿದೆ. ಪ್ರತಿಯೊಂದು ಸಂಚಿಕೆಯೂ ಸಂಗ್ರಹಯೋಗ್ಯ. ಪ್ರಾರಂಭದಿಂದ ಇದುವರೆಗಿನ ಎಲ್ಲ ಸಂಚಿಕೆಗಳನ್ನು ಓದಿರುವೆ. ಗೊತ್ತಿರದ ಅನೇಕ ಸಂಗತಿಗಳ ಅರಿವಾಗಿದೆ. ಮಾಹಿತಿ, ಮನರಂಜನೆ, ಶಿಕ್ಷಣ, ಆರೋಗ್ಯ, ವ್ಯಕ್ತಿತ್ವ ವಿಕಸನ, ಪ್ರವಾಸ ಹೀಗೆ 10 ಹಲವು ವೈವಿಧ್ಯಮಯ ಸಂಗತಿಗಳ ಪರಿಚಯವಾಗಿದೆ. ವಿವಿಧ ಮೂಲಗಳಿಂದ ವಿಷಯ ಸಂಗ್ರಹಿಸಿ ಜ್ಞಾನಾಮೃತ ಉಣಬಡಿಸುತ್ತಿರುವ ಸಂಪಾದಕಿ ಶಾರದಾ ಮೇಡಂ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು.
ಮುಂಬರುವ ದಿನಗಳಲ್ಲಿ ವಿಶೇಷ ದೃಷ್ಟಿಚೇತನ ಸಾಧಕರ ಪರಿಚಯ ಹಾಗೂ ಜನಪ್ರಿಯ ಕಥೆಗಾರರ ಜ್ಞಾನೋಗಾಥೆಗಳನ್ನು ಪ್ರಕಟಿಸಿರಿ. ಪತ್ರಿಕೆ ಇನ್ನಷ್ಟು ಓದುಗರನ್ನು ತಲುಪಿ ಅವರಲ್ಲಿ ಓದುವ ಹವ್ಯಾಸ ಹೆಚ್ಚಿಸಲಿ ಎಂದು ಆಶಿಸುವೆ. ಬಾಪು ಖಾಡೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಉದ್ಯೋಗಿ, ಮುಧೋಳ, ಬಾಗಲಕೋಟೆ. ಮಿತ್ರ ಜ್ಯೋತಿ ಸಂಸ್ಥೆಯು ಅಂಧರ ಬೆಳಕಾಗಿ ಹಲವಾರು ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ತಮ್ಮ ಸೋಮಜ್ಯೋತಿರ್ಗಮಯ ಎಂಬಂತೆ ಜ್ಞಾನದ ದೀಪವನ್ನು ಹಚ್ಚುತ್ತಿದೆ. ಈ ನಿಟ್ಟಿನಲ್ಲಿ ಜ್ಞಾನ ಸಂಹಿತ ಮಾಸ ಪತ್ರಿಕೆಯನ್ನು ಪ್ರಕಟಿಸುತ್ತಿರುವುದು ಅತ್ಯಂತ ಉಪಯೋಗಕಾರಿಯಾಗಿದೆ. ಈ ಒಂದು ಮಾಸ ಪತ್ರಿಕೆಯು 100ರ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ನನಗಂತೂ ಈ ಮಾಸ ಪತ್ರಿಕೆಯು ತುಂಬಾ ಅಚ್ಚುಮೆಚ್ಚು. ದೃಷ್ಟಿಯುಳ್ಳವರಿಗೆ ಹಲವಾರು ಮಾಸ ಪತ್ರಿಕೆಗಳು ಮತ್ತು ವಾರ ಪತ್ರಿಕೆಗಳು ಲಭ್ಯವಿವೆ. ಆದರೆ ನಮಗೆ ಬ್ರೈಲ್ನಲ್ಲಿ ಮಾಸ ಪತ್ರಿಕೆಗಳು ಬಹಳ ವಿರಳ. ಈ ಮಾಸ ಪತ್ರಿಕೆಯಲ್ಲಿ ಹಲವಾರು ಮಾಹಿತಿಗಳು ಮತ್ತು ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗುವ ಹಲವಾರು ಲೇಖನಗಳನ್ನು ಪ್ರಕಟಿಸಲಾಗುತ್ತಿದೆ. ಇಷ್ಟೇ ಅಲ್ಲದೆ ಚಿಂತನ, ನುಡಿಮುತ್ತುಗಳು, ಪ್ರವಾಸಕ್ಕೆ ಸಂಬಂಧಿಸಿದ ಮಾಹಿತಿಗಳು, ಆರೋಗ್ಯ, ಮನೋರಂಜನೆ, ಚಿಣ್ಣರ ಪುಟ ಮತ್ತು ಅತಿ ಮುಖ್ಯವಾಗಿ ಅಡುಗೆ ಮನೆ ಅಂಕಣದಲ್ಲಿ ರುಚಿಯಾದ ಅಡುಗೆ ತಯಾರಿಸುವ ವಿಧಾನವನ್ನು ಹೇಳುತ್ತಿರುವುದು ತುಂಬಾ ಉಪಯುಕ್ತ ಎನಿಸುತ್ತದೆ. ಒಟ್ಟಾರೆಯಾಗಿ ಈ ಮಾಸ ಪತ್ರಿಕೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಾಹಿತ್ಯ, ಇತಿಹಾಸ, ಅಚ್ಚರಿಯ ಸಂಗತಿಗಳು, ನೆಗೆಹನಿಗಳು ಈ ಎಲ್ಲವೂ ಇರುವುದರಿಂದ ಓದುಗರನ್ನು ತನ್ನತ್ತ ಆಕರ್ಷಿಸಿಕೊಳ್ಳುತ್ತದೆ. ಈ ಮಾಸ ಪತ್ರಿಕೆಯು ಇನ್ನೂ ಹಲವಾರು ವರ್ಷಗಳು ಮುಂದುವರಿಯಲಿ ಎನ್ನುವುದು ನಮ್ಮೆಲ್ಲರ ಅಭಿಲಾಷೆಯಾಗಿದೆ. ಈ ಮಾಸ ಪತ್ರಿಕೆಯು 100ರ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳಲು ಇಚ್ಛಿಸುತ್ತೇನೆ ಮತ್ತು ಜ್ಞಾನ ಸಂಹಿತ ಮಾಸ ಪತ್ರಿಕೆಯ ಸಂಪಾದಕರಾಗಿರುವ ಶ್ರೀಮತಿ ಶಾರದಾ ಮೇಡಂ ಅವರಿಗೂ ಹಾಗೂ ಬ್ರೈಲ್ನಲ್ಲಿ ಮುದ್ರಿಸುತ್ತಿರುವ ಶ್ರೀ ಗುರುವಾರ ಸಂಗಮೇಶ್ ರವರಿಗೂ ಮತ್ತು ಮಿತ್ರ ಜ್ಯೋತಿಯ ಎಲ್ಲ ಸಿಬ್ಬಂದಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ಡಾ ಮಾಲಾ ಬಿ. ಎಂ. ಕನ್ನಡ ಪಿ.ಎಚ್. ಡಿ. ಪದವೀಧರೆ, ಪ್ರಸ್ತುತ ಮೈಸೂರು ವಿಶ್ವವಿದ್ಯಾಲಯದ ಪಿ.ಎಚ್. ಡಿ. ಇತಿಹಾಸದ ವಿದ್ಯಾರ್ಥಿನಿ, ಮಂಡ್ಯ. ಜ್ಞಾನ ಸಂಹಿತ ಮಾಸ ಪತ್ರಿಕೆ ತುಂಬಾ ಚೆನ್ನಾಗಿ ಇದೆ. ನಾನು ಇದನ್ನು ಮೊದಲನೇ ಸಂಚಿಕೆಯಿಂದ ಇದುವರೆಗೂ ಬಂದಂತಹ ಎಲ್ಲ ಸಂಚಿಕೆಗಳನ್ನು ಕೂಡ ಓದಿದ್ದೇನೆ. ಇದರಲ್ಲಿ ಬರುವಂತಹ ಮಿತ್ರ ಜ್ಯೋತಿ ವಾರ್ತೆ, ಅಡಿಗೆ ಮನೆ, ನುಡಿಮುತ್ತುಗಳು ಉಪಯೋಗವಾಗುತ್ತಿದೆ. ಇದರಲ್ಲಿ ಕೆಲವು ಅತಿ ಹೆಚ್ಚು ನಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು, ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಜೊತೆಗೆ ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಹಾಗೂ ಸೌಂದರ್ಯವರ್ಧನೆಯ ವಿಚಾರಗಳು, ಹೀಗೆ ನಾನಾ ರೀತಿಯ ಲೇಖನಗಳು ಮೂಡಿ ಬರುತ್ತಿದೆ. ಇದು ಹೀಗೆ ಮುಂದುವರಿಯುತ್ತಾ ಬರಲಿ. ಇದರ ಜೊತೆಗೆ ಈ ಒಂದು ಜ್ಞಾನ ಸಂಹಿತ ಸಂಚಿಕೆ 100 ಸಂಚಿಕೆಗಳನ್ನು ಮುಟ್ಟಿರುವುದು ತುಂಬಾ ಅದ್ಭುತವಾದಂತಹ ಹೆಮ್ಮೆಯ ವಿಚಾರವೇ ಸರಿ. ಈ ಒಂದು ಜ್ಞಾನ ಸಂಹಿತ ಇದೇ ರೀತಿ 1000 ಸಂಚಿಕೆಗಳನ್ನು ದಾಟಲಿ ಎಂದು ನಾನು ಆಶಿಸುತ್ತೇನೆ ಹಾಗೂ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಮಿತ್ರ ಜ್ಯೋತಿ ಸಿಬ್ಬಂದಿ ವರ್ಗ ಹಾಗೂ ಸಹವರ್ತಿಗಳಲ್ಲಿ ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲರ ಬಳಿಯೂ ನಾನು ಇದನ್ನು ಹೀಗೆ ಮುಂದುವರಿಸುತ್ತಾ ಬನ್ನಿ ಎಂದು ಕೇಳಿಕೊಳ್ಳುತ್ತೇನೆ. ಇಂತಹ ಒಂದು ಜ್ಞಾನ ಸಂಹಿತ, ಜ್ಞಾನವುಳ್ಳ ಇದು ಜ್ಞಾನ ಭಂಡಾರವನ್ನು, ಜ್ಞಾನದ ಅನ್ನವನ್ನು, ಜ್ಞಾನದ ನಿಧಿಯನ್ನು ಹಾಗೂ ಜ್ಞಾನದ ಬೆಳಕನ್ನು ನಮಗೆ ನೀಡುತ್ತಿದೆ. ಇದು ಹೀಗೆ ಮುಂದುವರಿಯುತ್ತಾ ಬರಲಿ ಎನ್ನುವುದೇ ಎಲ್ಲರ ಆಶಯ, ಆಸೆ, ಅಭಿಪ್ರಾಯ ಕೂಡ ಆಗಿದೆ. ಇದಕ್ಕೆ ಶ್ರಮಿಸುತ್ತಿರುವಂತಹ, ಎಲ್ಲ ವಿಧವಾಗಿ ಶ್ರಮಿಸಿದಂತಹ ಮಿತ್ರ ಜ್ಯೋತಿಯ ಪದಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಅಧಿಕಾರಿಗಳು, ಬ್ರೈಲ್ ತಂತ್ರಜ್ಞಾನದ ಸದಸ್ಯರು ಹಾಗೂ ಇದನ್ನು ವ್ಯವಸ್ಥಿತವಾಗಿ ಕಳುಹಿಸಿಕೊಡುವಂತಹ ವ್ಯವಸ್ಥೆ ಮಾಡುತ್ತಿರುವಂತಹ ತಮಗೆಲ್ಲರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ಮುನಿಶ್ಯಾಮಪ್ಪ ಅಲಿಯಾಸ್ ಮುನಿಸ್ವಾಮಿ, ಬೆಂಗಳೂರು. ಈ ಪತ್ರಿಕೆಯನ್ನು ನಾನು ತುಂಬಾ ಇಷ್ಟಪಡುತ್ತೇನೆ. ಅಲ್ಲಿನ ಎಲ್ಲ ಅಂಕಣಗಳು ತುಂಬಾ ಚೆನ್ನಾಗಿ ಮೂಡಿ ಬರುತ್ತಿದೆ. ಚಿಂತನ, ಅಡುಗೆ ಅಂಕಣ, ಆರೋಗ್ಯ, ಮಕ್ಕಳ ಕಥೆ, ಕವನ, ಮಿತ್ರ ಜ್ಯೋತಿ ವಾರ್ತೆ ಇವೆಲ್ಲ ಚೆನ್ನಾಗಿವೆ. ಗಾಂಧಿ ಕಸ್ತೂರ್ಬಾ ಧಾರಾವಾಹಿ ಸುಂದರವಾಗಿ ಹೆಣೆಯಲಾಗಿತ್ತು. ಸಲಹೆಗಳು: 1. ಈ ಮಾಸ ಪತ್ರಿಕೆಯನ್ನು ತಿಂಗಳ ಮೊದಲ ವಾರದಲ್ಲಿ ಬಿಡುಗಡೆ ಮಾಡುವುದು ಒಳಿತು. ಅಂದರೆ 1 ಇನದ 10ನೇ ದಿನಾಂಕದೊಳಗೆ. 2. ಈ ಪತ್ರಿಕೆಯಲ್ಲಿ ಈಗ 12 ಅಂಕಣಗಳು ಮೂಡಿ ಬರುತ್ತಿವೆ.
ಇನ್ನು ಮುಂದೆ ಈ ಅಂಕಣಗಳ ಸಂಖ್ಯೆಯನ್ನು 18ರಿಂದ 20ಕ್ಕೆ ಏರಿಸಿದರೆ ಓದುಗರಿಗೆ ತಿಳುವಳಿಕೆ ಹೆಚ್ಚುತ್ತದೆ. 3. ಈ ಮಾಲಿಕೆಯಲ್ಲಿ ನಮ್ಮ ಸ್ವಾತಂತ್ರ್ಯ ಸಮರಕ್ಕೆ ಹೋರಾಡಿದ ಗಣ್ಯರ ಹಾಗೂ ಕೆಲವು ರಾಜಕೀಯ ವ್ಯಕ್ತಿಗಳ ಜೀವನ ಹಾಗೂ ಅವರ ವ್ಯಕ್ತಿತ್ವ ಕುರಿತು ಸೇರಿಸುವುದು ಸೂಕ್ತ. ಉದಾ. ವ್ಯಕ್ತಿ ಚರಿತ್ರೆ ಶೀರ್ಷಿಕೆ ಅಡಿಯಲ್ಲಿ ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಭಾಯಿ ಪಟೇಲ್, ವಿ. ಡಿ. ಸಾವರ್ಕರ್, ಅಲೆಕ್ಸಾಂಡರ್, ಹಿಟ್ಲರ್, ನೆಪೋಲಿಯನ್, ಜಯಪ್ರಕಾಶ್ ನಾರಾಯಣ್, ಅಟಲ್ ಬಿಹಾರಿ ವಾಜಪೇಯಿ, ಅಬ್ದುಲ್ ಕಲಾಂ, ಮೊರಾರ್ಜಿ ದೇಸಾಯಿ, ಎಸ್. ನಿಜಲಿಂಗಪ್ಪ, ದೇವರಾಜ ಅರಸ್ ಇನ್ನಿತರರು. ಹಾಗಂತ ಇವೆಲ್ಲ ಒಂದೇ ಬಾರಿ ಬರಬೇಕೆಂದಿಲ್ಲ, ಒಂದರ ನಂತರ ಒಂದು ಬಂದರೆ ಸಾಕಾಗಬಹುದು. 4. ನೀವು ನಮ್ಮ ಅಂಧ ಸಮುದಾಯದಲ್ಲಿನ ಉತ್ತಮ ಬರಹಗಾರರನ್ನು ಗುರುತಿಸಿ ಇಂತಹ ಅಂಕಣಗಳನ್ನು ಬರೆಯಲು ಪ್ರೋತ್ಸಾಹಿಸಲು ಪ್ರಯತ್ನಿಸುವುದು. 5. ಅಂಕಣಗಳನ್ನು ಬರೆದು ಕೊಡುವವರಿಗೆ ಅವರ ಪ್ರತಿಭೆಗೆ ತಕ್ಕ ಬಹುಮಾನಗಳನ್ನು ನೀಡಿ ಗೌರವಿಸುವುದು. ಹೀಗೆ ಮಾಡುವುದರಿಂದ ಬರಹಗಾರರಿಗೆ ಬೇಜಾರು ಬರುವುದಿಲ್ಲ. 6. ಸಣ್ಣ ಮಕ್ಕಳಿಗಾಗಿ ಪಂಚತಂತ್ರ ಕಥೆಗಳ ಪ್ರಸಾರ ಮಾಡುವುದು. ಪ್ರದೀಪ ಕೆಳಗೇರಿ, ಪ್ರಥಮ ದರ್ಜೆ ಸಹಾಯಕರು, ಕಂದಾಯ ಇಲಾಖೆ, ಮೈಸೂರು ತಾಲೂಕು. ಜ್ಞಾನ ಸಂಹಿತ ಎಲ್ಲ ದೃಷ್ಟಿ ವಿಶೇಷ ಚೇತನರಿಗೆ ಒಂದು ಮೌಲ್ಯಯುತವಾದ ಬ್ರೈಲ್ ಮಾಸಪತ್ರಿಕೆಯಾಗಿದೆ. ಇದು ಪ್ರಚಲಿತ ವಿಷಯಗಳನ್ನು ಒಳಗೊಂಡಂತೆ ಅನೇಕ ವಿಷಯಗಳಿಗೆ ಸಂಬಂಧಿಸಿದ ಲೇಖನಗಳನ್ನು ಒಳಗೊಂಡಿದ್ದು ಮಾಹಿತಿಯ ಭಂಡಾರವಾಗಿದೆ. ಇದು ಅಡುಗೆ ಮನೆ, ಸೌಂದರ್ಯ, ಸಣ್ಣ ಕಥೆಗಳು, ಸ್ಫೂರ್ತಿದಾಯಕ ಕಥೆಗಳು ಮುಂತಾದ ವಿವಿಧ ರೀತಿಯ ಮಾಹಿತಿಗಳನ್ನು ಹೊತ್ತುತರುತ್ತಿದೆ. ನನ್ನ ಸಲಹೆ ಏನೆಂದರೆ, ಇವೆಲ್ಲದರೊಂದಿಗೆ ಈ ಮಾಸಪತ್ರಿಕೆಯು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ಉಪಯುಕ್ತವಾಗುವ 25ರಿಂದ 30 ಪ್ರಶ್ನೋತ್ತರಗಳುಳ್ಳ ಒಂದು ಲೇಖನವನ್ನು ಕೂಡ ಒಳಗೊಂಡರೆ ಎಲ್ಲರಿಗೂ ಬಹಳ ಸಹಾಯವಾಗುತ್ತದೆ. ಈ ಮಾಸಪತ್ರಿಕೆಯು ಬಹಳ ಉಪಯುಕ್ತವಾದ ಸಂಪನ್ಮೂಲವಾಗಿದ್ದು, ಇದು ಇನ್ನೂ ಹೆಚ್ಚಿನ ಓದುಗರಿಗೆ ತಲುಪುವಂತೆ ಮಾಡಬೇಕೆನ್ನುವುದೇ ನನ್ನ ಆಶಯ. ನಾವೆಲ್ಲರೂ ಕೂಡಿ ಈ ಮಾಸಪತ್ರಿಕೆಯು ಇನ್ನೂ ಹೆಚ್ಚಿನ ಓದುಗರಿಗೆ ತಲುಪುವಂತೆ ಮಾಡೋಣ. ಈ ಮಾಸಪತ್ರಿಕೆಯನ್ನು ಪ್ರಕಟಿಸುತ್ತಿರುವ ಮಿತ್ರ ಜ್ಯೋತಿ ಸಂಸ್ಥೆಗೆ ಹಾಗೂ ಸಂಪಾದಕರಾದ ಶಾರದಾ ಮೇಡಂ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶಾರದಾ ಮೇಡಂ ಅವರ ವಿವಿಧ ಲೇಖನಗಳನ್ನು ಆಯ್ದು ಪ್ರಕಟಿಸುವ ಕೌಶಲ ಹಾಗೂ ಅವರ ಕನ್ನಡ ಭಾಷಾ ಬರವಣಿಗೆಯ ಪ್ರಬುದ್ಧತೆಯ ಬಗ್ಗೆ ನನಗೆ ಅತ್ಯಂತ ಮೆಚ್ಚುಗೆಯಿದೆ. ಅವರ ಈ ಕೌಶಲವೇ ನಮಗೆಲ್ಲ ಜ್ಞಾನ ಸಂಹಿತವನ್ನು ಓದಲು ಬಹಳ ಖುಷಿ ಕೊಡುತ್ತದೆ. ಧನ್ಯವಾದಗಳು. ಸುಮಿತ್ ಎನ್. ಗೋಕಾಕ್. ನಮ್ಮೆಲ್ಲರ ಹೆಮ್ಮೆಯ ಕರ್ನಾಟಕದ ಏಕಮಾತ್ರ ಪ್ರಚಲಿತ ಕನ್ನಡ ಬ್ರೈಲ್ ಮಾಸಪತ್ರಿಕೆ ಜ್ಞಾನ ಸಂಹಿತವು ಬಹಳ ಉತ್ತಮವಾಗಿ ಮೂಡಿ ಬರುತ್ತಾ ಇದೆ. ಕ್ರೀಡೆ, ಆರೋಗ್ಯ, ಮಾಹಿತಿ, ಅಡಿಗೆ, ಕಥೆ, ಜ್ಞಾನ ಇತ್ಯಾದಿ ವಿಷಯಗಳ ಬಗ್ಗೆ ಒಳ್ಳೆಯ ವಿಷಯಗಳು, ಒಳ್ಳೆಯ ಅಂಕಣಗಳು ಮೂಡಿ ಬರುತ್ತಾ ಇದೆ. ಇದು ನಮಗೆ ಬಹಳ ಜ್ಞಾನಭರಿತವಾಗಿದೆ ಮತ್ತು ಉಪಯೋಗಕಾರಿ ಕೂಡ ಆಗಿದೆ. ನಾನು ಕಳೆದ 6 ವರ್ಷಗಳಿಂದ ಈ ಪತ್ರಿಕೆಯನ್ನು ಬಹಳ ಹೆಮ್ಮೆಯಿಂದ ತರಿಸಿಕೊಂಡು ಓದುತ್ತಿದ್ದೇನೆ. ಅಲ್ಲದೆ ನನ್ನ ಇತರ ಸ್ನೇಹಿತರಿಗೂ ಪ್ರಚೋದನೆ ನೀಡಿ ಅವರು ಓದುವಂತೆ ಮಾಡುತ್ತಿದ್ದೇನೆ. ಈ ಪತ್ರಿಕೆಯಲ್ಲಿ ಓದುಗರ ಅಭಿಪ್ರಾಯಕ್ಕಾಗಿ ಒಂದು ಅಂಕಣ ಮೀಸಲಿಟ್ಟರೆ ಚೆನ್ನಾಗಿರುತ್ತದೆ ಎಂದು ನನ್ನ ಅನಿಸಿಕೆ. ಪತ್ರಿಕೆಯ ಅಚ್ಚು, ಬೈಂಡಿಂಗ್ ಮತ್ತು ಮುದ್ರಣ ಕೂಡ ಬಹಳ ಚೆನ್ನಾಗಿದೆ. ಹುಡುಕಿದರೂ ಯಾವ ತಪ್ಪು ಸಿಗುವುದಿಲ್ಲ. ಇದಕ್ಕೆ ಬಹಳಷ್ಟು ಶ್ರಮ ವಹಿಸಿ ನಮ್ಮ ಕೈಗೆ ಈ ಪತ್ರಿಕೆ ಬರುವಂತೆ ಮಾಡುತ್ತಿರುವ ಮಿತ್ರ ಜ್ಯೋತಿ ಸಂಸ್ಥೆಗೂ ಮತ್ತು ಸಂಪಾದಕರಾಗಿರುವ ಶಾರದಾ ಮೇಡಂ ಅವರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಹಿಂದಿನ ಪತ್ರಿಕೆಗಳಲ್ಲಿ ಮೂಡಿ ಬಂದಿದ್ದ ಬೇರೆ ಬೇರೆ ದೇಶಗಳಲ್ಲಿ ವಿಚಿತ್ರ ಆಟಗಳು, ಅಂಕಣ ಮತ್ತು ವಿಮಾನದಲ್ಲಿ ಅಪಘಾತಕ್ಕೆ ಒಳಗಾಗಿ ತನ್ನ 2 ತಮ್ಮಂದಿರೊಂದಿಗೆ ಜೀವ ಉಳಿಸಿಕೊಂಡು ಬದುಕಿದ ಕಥೆ ಬಹಳ ಚೆನ್ನಾಗಿ ಇಷ್ಟವಾಗಿತ್ತು. ಮಲ್ಲಿಕಾರ್ಜುನ ಲಾಧಾಕರ್, ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಬೀದರ್ ಜಿಲ್ಲೆ. 5. ಸೌಹಾರ್ದ ಸಂದೇಶ. ಮುಸ್ಲಿಂ ಭಕ್ತರಿಂದ ರಥ ಕಾಣಿಕೆ. ಬಂಡಾಯದ ನಾಡಿನಲ್ಲಿ ಭಾವೈಕ್ಯದ ತೇರು. ನಾಡಿನಾದ್ಯಂತ ಒಂದಿಲ್ಲೊಂದು ಕಾರಣದಿಂದ ತನ್ನ ಹೆಸರನ್ನು ಖ್ಯಾತಿಗೇರಿಸಿಕೊಂಡಿರುವ ನರಗುಂದ ಈ ಬಾರಿ ಭಾವೈಕ್ಯದ ರಥದ ಅರ್ಪಣೆಯ ಮೂಲಕ ಮತ್ತೆ ಸುದ್ದಿ ಮಾಡಿದೆ. ಇಲ್ಲಿನ ದರ್ಗಾದ ಭಕ್ತವೃಂದ ಇಲ್ಲಿನ ಸಿದ್ದೇಶ್ವರ ಜಾತ್ರೆಗೆ ನೂತನ ರಥವೊಂದನ್ನು ನಿರ್ಮಿಸಿಕೊಟ್ಟಿದ್ದಾರೆ. ವೈಭವದ ಮೆರವಣಿಗೆ ಏರ್ಪಡಿಸಿ ಉಭಯ ಮತೀಯರ ಸ್ನೇಹ, ಸೌಹಾರ್ದ, ಭ್ರಾತೃತ್ವ ಭಾವವೆನ್ನುವುದು ಇದ್ದರೆ ಹೀಗಿರಬೇಕು ಎಂಬ ಸಂದೇಶವನ್ನು ಇಡೀ ನಾಡಿಗೆ ಸಾರಿದ್ದಾರೆ.
ಗದಗ ಜಿಲ್ಲೆ ನರಗುಂದ ಎಂದಾಕ್ಷಣ ನಮ್ಮ ನಾಲಿಗೆಯ ಮೇಲೆ ಬರುವ ಮತ್ತೊಂದು ಹೆಸರೇ ಬಂಡಾಯ. ಇದು ಬ್ರಿಟಿಷರನ್ನೇ ಬೆದರಿಸಿದ ನಗರ, ಬ್ರಿಟಿಷ್ ಅಧಿಕಾರಿಯ ರುಂಡವನ್ನು ಊರ ಅಗಸಿಗೆ ನೇತು ಹಾಕಿದ ವೀರರ ತಾಣ, ರೈತ ಬಂಡಾಯದ ಬಾವುಟ ಹಾರಿಸಿದ ಸ್ಥಳ ಎಂದು ನಾಡಿನೆಲ್ಲೆಡೆ ಹೆಸರಾಗಿರುವ ನಗರ ಇದೀಗ ಭಾವೈಕ್ಯತೆಯ ನಾಡಾಗಲು ಹೊರಟಿದೆ. ಅಂದಹಾಗೆ, ಇಲ್ಲಿನ ಇತಿಹಾಸ ಪ್ರಸಿದ್ಧ ಪಂಚಗ್ರಹ ಗುಡ್ಡದ ಹಿರೇಮಠದ ಸಿದ್ದೇಶ್ವರ ಜಾತ್ರೆಗೆ ಮುಸ್ಲಿಂ ಧರ್ಮದ ಇಮಾಮ್ ಸಾಹೇಬ ಮಹಮ್ಮದ್ ಸಾಬ ಶರಣರ ಸೇವಾ ಟ್ರಸ್ಟ್ ಸದಸ್ಯರು ಬಾಬು ಶರಣರ ಅಜ್ಜನವರು ನೇತೃತ್ವದಲ್ಲಿ 30 ಲಕ್ಷ ವೆಚ್ಚದಲ್ಲಿ ನೂತನ ತೆರು ನಿರ್ಮಿಸಿಕೊಟ್ಟು ಸಮಾಜದಲ್ಲಿ ಸಮಾನತೆಯ ಮಂತ್ರಕ್ಕೆ ಹೊಸ ಭಾಷ್ಯ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಜಾತ್ರೆಯ ನೇತೃತ್ವ ವಹಿಸಿಕೊಂಡು ರಥೋತ್ಸವವನ್ನು ಯಶಸ್ವಿಗೊಳಿಸಿದ್ದಾರೆ. ಸಿದ್ದೇಶ್ವರ ಜಾತ್ರೆಯ ದಿನದಂದು ತೇರು ಎಳೆಯಬೇಕು ಎಂಬುದು ಭಕ್ತರ ಬಹುದಿನದ ಆಸೆಯಾಗಿತ್ತು. ರಥ ನಿರ್ಮಾಣಕ್ಕೆ ಕಾಣಿಕೆ ನೀಡಲು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಮುಂದಾಗಿದ್ದರು. ಆದರೆ ಕಳೆದ ವರ್ಷ ನಡೆದ ಜಾತ್ರೆಯ ಧರ್ಮಸಭೆಯಲ್ಲಿ ಮೆಹಬೂಬ್ ಸುಬಾನಿ ದರ್ಗಾದ ಬಾಬು ಅಜ್ಜನವರು ನಮ್ಮ ಸಿದ್ದೇಶ್ವರ ಅಜ್ಜನ ಜಾತ್ರೆಗೆ ನಮ್ಮ ಸಮಾಜದಿಂದ ರಥ ನಿರ್ಮಾಣ ಮಾಡಿಕೊಡುತ್ತೇವೆ ಎಂದು ಪಂಚಪೀಠಾಧೀಶ್ವರರಲ್ಲಿ ಒಬ್ಬರಾದ ಉಜ್ಜಯಿನಿ ಜಗದ್ಗುರು ಶ್ರೀಗಳ ಸಮ್ಮುಖದಲ್ಲಿ ನಿವೇದಿಸಿಕೊಂಡಿದ್ದರು. ಬಾಬು ಅಜ್ಜನವರು ತಾವು ಭರವಸೆ ನೀಡಿದಂತೆ ಕಾಷ್ಟ ಕಲಾವಿದರಾದ ಇಡೆಗುಂಜಿಯ ಗಂಗಾಧರ ಆಚಾರ್ಯರ ತಂಡದಿಂದ ರಥದ ನಿರ್ಮಾಣ ಕಾರ್ಯ ಆರಂಭಿಸಿದರು. 6 ತಿಂಗಳ ಅವಧಿಯಲ್ಲಿ ನಿರ್ಮಾಣವಾದ 26 ಅಡಿ ಎತ್ತರದ ಈ ತೆರಿನ ಮುಂಭಾಗದಲ್ಲಿ ಗಣೇಶನ ವಿಗ್ರಹ, ಸುತ್ತಲೂ ಪಂಚಗ್ರಹಗಳ ಚಿತ್ರಿಕೆಗಳು, ಗುಡ್ಡದ ಹಿರೇಮಠದ ಹಿಂದಿನ 4 ಪೀಠಾಧಿಪತಿಗಳ ಭಾವಚಿತ್ರಗಳು, ಸಿಂಹಾಸನ, ಈಶ್ವರ ಲಿಂಗಗಳು, ಗಜವಂದನೆ ಹಾಗೂ 8 ಮಂಟಪಗಳಿವೆ. ರಥದ ಪೀಠ 15 ಅಡಿ ಎತ್ತರವಿದ್ದು, ಅದರ ಮೇಲೆ 5 ಅಡಿ ಎತ್ತರದ ಮಂಟಪ ನಿರ್ಮಿಸಲಾಗಿದೆ. ಒಟ್ಟಾರೆ ವೀರಶೈವ ಲಿಂಗಾಯತ ಧರ್ಮದ ಸಂಪ್ರದಾಯದಂತೆ ರಥ ಸಿದ್ಧಗೊಂಡಿದೆ. ಸರ್ವಧರಣೀಯರಾಗಿದ್ದ ಹಿರೇಮಠದ ಹಿಂದಿನ ಪೀಠಾಧಿಪತಿ ಶ್ರೀ ಲೀಲಾಮೂರ್ತಿ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ದರ್ಗಾದ ಇಮಾಮ್ ಸಾಹೇಬರು ಹಾಗೂ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಪರಮ ಆಪ್ತರಾಗಿದ್ದವರು. ಅವರ ಸ್ಮರಣಾರ್ಥ ಬಾಬು ಸಾಬ ಜಮಾದಾರ ಅವರು, ಅಜ್ಜನವರು, ತೇರು ನಿರ್ಮಿಸಿಕೊಡುವ ವಾಗ್ದಾನ ಮಾಡಿದ್ದರು ಎನ್ನಲಾಗಿದೆ. ತೇರು ಹಸ್ತಾಂತರ. ರಥವನ್ನು ಹಿಂದೂ ಧರ್ಮದ ಆಚರಣೆಯಂತೆ ವೇದ, ಮಂತ್ರಗಳೊಂದಿಗೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ಮೆಹಬೂಬ್ ಸುಬಾನಿ ದರ್ಗಾದ ಬಾಬು ಅಜ್ಜನವರೇ ಮುಂದೆ ನಿಂತು ನಡೆಸಿಕೊಟ್ಟರು. 7 ಮಾರ್ಚ್ 2024 ರಂದು ಮೆಹಬೂಬ್ ಸುಬಾನಿ ದರ್ಗಾದಿಂದ ಪಂಚಗ್ರಹ ಗುಡ್ಡದ ಹಿರೇಮಠದವರೆಗೆ ರಥದ ಮೆರವಣಿಗೆ ನಡೆಸಿ ಫಲ ತಾಂಬೂಲದೊಂದಿಗೆ ಹಿರೇಮಠದ 14ನೆಯ ಪೀಠಾಧಿಕಾರಿಗಳಾಗಿರುವ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರಿಗೆ ಹಸ್ತಾಂತರಿಸಿದರು. ಮೆಹಬೂಬ್ ಸಾಬ್ ಸುಬಾನಿ ದರ್ಗಾದ ಆವರಣ ಪುಷ್ಪ ರಂಗೋಲಿ ಹಸ್ಯಗಳಿಂದ ಕಂಗೊಳಿಸುತ್ತಿತ್ತು. ಧರ್ಮಸಭೆ ಮುಗಿಯುತ್ತಿದ್ದಂತೆ ಪಂಚಪೀಠದ ಶ್ರೀಗಳು ಹಾಗೂ ಮುಸ್ಲಿಂ ಖದೀಮರು ಸೇರಿಕೊಂಡು ರಥಕ್ಕೆ ವಿಶೇಷ ಪೂಜೆ ನೆರವೇರಿಸಿದರು. ಬಳಿಕ ದರ್ಗಾದಿಂದ ಹಿರೇಮಠದವರೆಗೂ ಭಜಂತ್ರಿ, ಡೊಳ್ಳು ಮೇಳ, ಪೂರ್ಣ ಕುಂಭಗಳ ಸಾಹಿತ್ಯ ಮೆರವಣಿಗೆ ನಡೆಯಿತು. ಆ ಧರ್ಮ ಈ ಧರ್ಮ ಎನ್ನದೇ ಇದು ಸರ್ವಧರ್ಮದವರಿಂದ ನಿರ್ಮಾಣಗೊಂಡಿರುವ ರಥವಾಗಿದೆ. ನಾವು ಭಾವೈಕ್ಯದಿಂದ ಸಾಗಲು ಈ ರಥ ನಾಂದಿ ಹಾಡಿದೆ. ಭಾರತ ಭವ್ಯ ಸಂಸ್ಕೃತಿಯ ದೇಶವಾಗಿದ್ದು, ಎಲ್ಲರೂ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಬಾಳ್ವೆ ನಡೆಸಬೇಕು ಎಂಬುದು ನಮ್ಮ ಉದ್ದೇಶವಾಗಿದೆ. ನರಗುಂದ ಪಟ್ಟಣ ಪ್ರಾಚೀನ ಕಾಲದಿಂದಲೂ ಭಾವೈಕ್ಯಕ್ಕೆ ಹೆಸರಾಗಿದೆ. ಇದಕ್ಕೆ ಪಂಚಗ್ರಹ ಮಠವು ಪೂರಕವಾಗಿ ನಿಂತಿದೆ ಎಂದು ಮೆಹಬೂಬ್ ಸುಬಾನಿ ದರ್ಗಾದ ಬಾಬು ಶರಣರು ಅಭಿಮಾನದಿಂದ ಹೇಳುತ್ತಿದ್ದಂತೆ ನೆರೆದ ₹1000 ಭಕ್ತರ ಕರತಾಡನ ಮುಗಿಲು ಮುಟ್ಟಿತ್ತು. ವೈಭವ ಮೆರವಣಿಗೆಯೊಂದಿಗೆ ರಥ ಅರ್ಪಣೆ. ಬಾಬು ಶರಣರು ಶ್ರೀಮಠಕ್ಕೆ ರಥ ನೀಡುವುದರ ಮೂಲಕ ಸಮಾಜದಲ್ಲಿ ಹಿಂದೂ ಮತ್ತು ಮುಸಲ್ಮಾನರು ಒಂದೇ ಎಂಬ ಸತ್ಯ ಸಂದೇಶವನ್ನು ಸಾರಿದ್ದಾರೆ. ಶ್ರೀಮಠಕ್ಕೆ ರಥ ಅರ್ಪಣೆ ಮಾಡುವ ಸಂದರ್ಭದಲ್ಲಿ ಎಲ್ಲ ಧರ್ಮೀಯರು ಒಂದಾಗಿ ಜೈಕಾರಗಳನ್ನು ಹಾಕುತ್ತಾ ಭವ್ಯ ಮೆರವಣಿಗೆ ಹೊರಟಿದ್ದು, ರಥಕ್ಕೆ ಕೇಸರಿ, ಬಿಳಿ, ಹಸೂರು ಬಾವುಟಗಳನ್ನು ಕಟ್ಟಿದ್ದು, ಮೆರವಣಿಗೆಯಲ್ಲಿ ಭಾವೈಕ್ಯದ ಸ್ಪಷ್ಟ ದ್ಯೋತಕವಾಗಿತ್ತು. 501 ಸುಮಂಗಳೆಯರು ಪೂರ್ಣ ಕುಂಭಗಳನ್ನು ಹಿಡಿದು ಸಾಗಿದ್ದರು. ನಮ್ಮ ಶ್ರೀಮಠ ಹಾಗೂ ಮೆಹಬೂಬ್ ಸುಬಾನಿ ದರ್ಗಾದ ನಡುವಿನ ಭಾವೈಕ್ಯ ಪರಂಪರೆಗೆ 1000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿದೆ. ಮುಸ್ಲಿಂ ಸಮುದಾಯದ ಇಮಾಮ್ ಸಾಹೇಬ ಶರಣರಿಗೆ ಹಾಗೂ ಪಂಚಗ್ರಹ ಪೀಠದ ಚನ್ನವೀರ ಶರಣರಿಗೆ ಅವಿನಾಭಾವ ಬಾಂಧವ್ಯ ಇತ್ತು. ಮೊಹರಂ ಹಬ್ಬದಲ್ಲಿ ಶ್ರೀಗಳು ದರ್ಗಾಕ್ಕೆ ಹೋಗಿ ಲಿಂಗ ಪೂಜೆ ನಡೆಸಿದರೆ,
ಸಿದ್ದೇಶ್ವರ ಜಾತ್ರೆಯಲ್ಲಿ ಇಮಾಮ ಸಾಹೇಬ ಶರಣರು ಮಠಕ್ಕೆ ಬಂದು ಪೂಜೆ ಸಲ್ಲಿಸುತ್ತಿದ್ದರು. ಆ ಸಂಪ್ರದಾಯ ಈಗಲೂ ಮುಂದುವರಿದು ಬಂದಿದೆ. ಅದರ ಪ್ರತೀಕವಾಗಿ ಬಾಬುಸಾಬ ಅಜ್ಜನವರು ಶ್ರೀಮಠಕ್ಕೆ ತೆರು ನಿರ್ಮಿಸಿಕೊಟ್ಟು ಭಾವೈಕ್ಯತೆಗೆ ಕೃತಾರ್ಥರಾಗಿದ್ದಾರೆ ಎಂದು ಪಂಚಗ್ರಹ ಗುಡ್ಡದ ಹಿರೇಮಠ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರು ಹೇಳಿದರು. ಈಚೆಗೆ ಶಿವರಾತ್ರಿಯಂದು ಬಾಬು ಅಜ್ಜನವರು ಹಿರೇಮಠದ ಈಶ್ವರ ದೇವಸ್ಥಾನಕ್ಕೆ ಬಂದು ಸಿದ್ಧಲಿಂಗ ಶಿವಾಚಾರ್ಯರಿಗೆ ತಿಲಕ ಹಚ್ಚಿ ಸ್ವತಃ ಲಿಂಗಾಭಿಷೇಕ ಮಾಡಿದ್ದು ವಿಶೇಷವಾಗಿತ್ತು. ಅದೇ ರೀತಿ ಈಗಿನ ಪಂಚಗ್ರಹ ಗುಡ್ಡದ ಹಿರೇಮಠದ 14ನೆಯ ಪೀಠಾಧಿಕಾರಿಯಾಗಿರುವ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರು ದರ್ಗಾದಲ್ಲಿ ಲಿಂಗ ಪೂಜೆ ನೆರವೇರಿಸುತ್ತೇವೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು. ಮೆಹಬೂಬ್ ಸುಬಾನಿ ದರ್ಗಾ ಸಮಿತಿಯ ಸದಸ್ಯರು ಜಾತ್ರೋತ್ಸವದ ವೇಳೆ ನೂತನ ಪದ್ಧತಿಗೆ ನಾಂದಿ ಹಾಡಿದ್ದಾರೆ. ಅದೇನೆಂದರೆ, ಈ ವರ್ಷದಿಂದ ಪ್ರತಿ ವರ್ಷ ಜಾತ್ರಾ ಮಹೋತ್ಸವದಂದು ದರ್ಗಾದ ಭಕ್ತರು ರಥದ ಹಗ್ಗ ಮತ್ತು ಕಲಶವನ್ನು ದರ್ಗಾದಿಂದ ಶ್ರೀಮಠದವರೆಗೆ ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗುವುದು. ಜಾತ್ರೆ ಮುಗಿದ ಬಳಿಕ ಹಗ್ಗ, ಕಲಶವನ್ನು ಗೌರವದಿಂದ ದರ್ಗಾಕ್ಕೆ ತೆಗೆದುಕೊಂಡು ಬರುವುದಾಗಿ ನಿಶ್ಚಯಿಸಿ ಅದೇ ರೀತಿ ನಡೆದುಕೊಂಡಿದ್ದಾರೆ. ಶ್ರೀಮಠ ಹಾಗೂ ದರ್ಗಾ ಭಾವೈಕ್ಯದ 2 ಕಣ್ಣುಗಳಾಗಿದ್ದು ನಗರದಲ್ಲಿ ಶಾಂತಿ ನೆಲೆಸಲು ಹಾಗೂ ಭ್ರಾತೃತ್ವ ಮೂಡುವಲ್ಲಿ ಸಹಕಾರಿಯಾಗಿವೆ. ಇಲ್ಲಿನ ಮುಸ್ಲಿಮರು ಸೌಹಾರ್ದಯುತವಾಗಿ ಹಿಂದೂಗಳ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರೆ, ಹಿಂದೂಗಳು ಭಕ್ತಿಯಿಂದ ಉರುಸುಗಳಲ್ಲಿ ಪಾಲ್ಗೊಂಡು ದರ್ಗಾಕ್ಕೆ ಭಕ್ತಿ ಗೌರವ ಸಮರ್ಪಿಸುತ್ತಿದ್ದಾರೆ. ಒಟ್ಟಾರೆ ದೇವನೊಬ್ಬನಾದರೂ ನಾಮ ಹಲವು ಎಂಬುದನ್ನು ಇವರು ತೋರಿಸಿಕೊಟ್ಟಿದ್ದಾರೆ. 11 ಮಾರ್ಚ್ ರಂದು ದರ್ಗಾದ ಭಕ್ತರು ಮೆಹಬೂಬ ಸುಬಾನಿ ದರ್ಗಾದಿಂದ ಶ್ರೀಮಠಕ್ಕೆ ಮೆರವಣಿಗೆಯಲ್ಲಿ ರಥದ ಹಗ್ಗವನ್ನು ತಂದರು. ರಥೋತ್ಸವದಲ್ಲಿ ಕೇವಲ ನರಗುಂದ ಪಟ್ಟಣದ ಜನರಷ್ಟೇ ಅಲ್ಲದೆ, ವಿವಿಧ ಭಾಗಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಧರ್ಮದವರು ಬಂದು ನೆರೆದಿದ್ದರು. ಮೆರವಣಿಗೆಯಲ್ಲಿ ಹಾಗೆಯೇ ರಥೋತ್ಸವದಲ್ಲಿ ಜೈ ಸಿದ್ದೇಶ್ವರ, ಜಯ ಸುಬಾನಿ ಬಾಬಾ ಎಂಬ ಘೋಷಣೆಗಳು ಮೊಳಗುತ್ತಿದ್ದವು. ರಥದ ಗಾಲಿಗಳು ಮುಂದಕ್ಕೆ ಉರುಳುತ್ತಿದ್ದಂತೆ ಪ್ರತಿಯೊಬ್ಬರ ಮೊಗದಲ್ಲಿ ಧನ್ಯತಾ ಭಾವನೆ, ಖುಷಿ ಎದ್ದು ಕಾಣುತ್ತಿತ್ತು. ಇದು ಪ್ರತಿ ವರ್ಷ ನಡೆಯುವ ಸಾಮಾನ್ಯ ಜಾತ್ರೆಯಾಗಿರದೆ ವಿಶೇಷತೆಯಿಂದ ಕೂಡಿತ್ತು. ಅಂದಹಾಗೆ, ಸಿದ್ದೇಶ್ವರ ರಥಕ್ಕೆ ಉತ್ತತ್ತಿ ಹೂವು ಸಮರ್ಪಿಸಿದವರಲ್ಲಿ ಕೇವಲ ಹಿಂದೂಗಳಷ್ಟೇ ಅಲ್ಲ, ಸಾಕಷ್ಟು ಸಂಖ್ಯೆಯಲ್ಲಿ ಮುಸಲ್ಮಾನರು ಸೇರಿದ್ದರು. ಐತಿಹಾಸಿಕ ಮಹತ್ವದ ದೇಗುಲ. ಸಿಂಹ ಮಲಗಿದ ರೀತಿಯಲ್ಲಿ ಕಾಣುವ ನರಗುಂದ ಬೆಟ್ಟದ ಕೆಳಭಾಗದಲ್ಲಿ ಸಿದ್ದೇಶ್ವರ ದೇವಾಲಯವಿದೆ. ಇದನ್ನು ಗುಡ್ಡದ ಸಿದ್ದಣ್ಣ ಎಂದು ಕರೆಯುತ್ತಾರೆ. ದೇವಾಲಯದ ಸುತ್ತ ಹೂವು, ಹಣ್ಣಿನ ಗಿಡ ಮರಗಳು, ಗಿಳಿ ಕೋಗಿಲೆಗಳು, ಕೆಂಬಣ್ಣ ಶಿಲೆಯ ಗುಡ್ಡ, ಮೌನವ್ರತದ ಕಣಿವೆ, ಕೊಳ್ಳಗಳು, ಭಕ್ತಿ ಅಲೆಯ ವಚನಗಳು, ಮಂತ್ರಘೋಷಗಳು ಋಷಿ ಮುನಿಗಳ ಆಶ್ರಮವನ್ನು ನೆನಪಿಸುತ್ತವೆ. 12ನೆಯ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ನಡೆದ ಬಳಿಕ ಅಲ್ಲಿನ ಶರಣರು ಇಲ್ಲಿನ ಮಠದಲ್ಲಿ ನೆಲೆಸಿದ್ದರು ಎಂದು ಹೇಳುತ್ತಾರೆ. ಈ ದೇವಾಲಯ 4 ಕಂಬಗಳನ್ನು ಒಳಗೊಂಡಿದೆ. ಚಾಲುಕ್ಯ ಶೈಲಿಯ ಕಪ್ಪು ಶಿಲೆಯ ಎತ್ತರದ ಶಿವಲಿಂಗದ ಎದುರು ನಂದಿಯ ಶಿಲಾಮೂರ್ತಿ ಇದೆ. ಹೊಯ್ಸಳ ಶೈಲಿಯ ಗೋಪುರ ಇರುವುದು ವಿಶೇಷ. ಪ್ರವಾಸಿ ತಾಣವಾಗಿರುವ ನರಗುಂದದಲ್ಲಿ ವೆಂಕಟೇಶ್ವರ ದೇವಸ್ಥಾನ, ಬಾಬಾ ಸಾಹೇಬರ ಅರಮನೆ, ದಂಡೇಶ್ವರ ದೇವಸ್ಥಾನ, ಶಂಕರಲಿಂಗ ದೇವಸ್ಥಾನ, ಕೋಟೆ ಪುಷ್ಕರಿಣಿ, ಅಂಬ ಭವಾನಿ ದೇವಸ್ಥಾನ, ಹುತಾತ್ಮ ರೈತನ ವೀರಗಲ್ಲು, 1857ರಲ್ಲಿ ನರಗುಂದ ಸಂಸ್ಥಾನವನ್ನಾಳಿದ ವೀರ ಬಾಬಾ ಸಾಹೇಬ ಭಾವೆ ಪರಾಕ್ರಮ ಮೆರೆದ ಐತಿಹಾಸಿಕ ಕೆಂಪಗಸಿ ಬಾಗಿಲು, ರುಕ್ಮಿಣಿ ಪಾಂಡುರಂಗ ದೇವಸ್ಥಾನ, ಅರಮನೆ ಇವೆಲ್ಲವೂ ಈ ನರಗುಂದ ನೆಲದ ಇತಿಹಾಸವನ್ನು ಹೇಳುತ್ತವೆ. 6 ಜೀವಜಾಲ. ಸರ್ಪ ಸ್ವಾರಸ್ಯ. ಜೀವ ಸೃಷ್ಟಿಯಲ್ಲಿ ಉರಗಗಳದ್ದು ಕೌತುಕದ ಜಗತ್ತು. ದೇಹ ರಚನೆಯೊಂದಿಗೆ ಗುಣ ವಿಶೇಷಣದಲ್ಲೂ ಭಿನ್ನತೆಯಿಂದ ಗುರುತಿಸಿಕೊಂಡ 1000 ರೂಪಾಯಿ ಪ್ರಭೇದದ ಸರೀಸೃಪಗಳು ಭೂಮಿ ಮೇಲಿವೆ. ಹಾವುಗಳ ಕುರಿತು ತಿಳಿದುಕೊಳ್ಳಲೇಬೇಕಾದ ಕೆಲವು ಸ್ವಾರಸ್ಯಕರ ಸಂಗತಿಗಳನ್ನು ನಗರ ಪಂಚಮಿ ಹಬ್ಬದ ಈ ಸಂದರ್ಭದಲ್ಲಿ ತಿಳಿದುಕೊಳ್ಳೋಣ. 1. ಹಾವುಗಳು ಸರೀಸೃಪಗಳಾಗಿವೆ ಮತ್ತು ಸರಿಸುಮಾರು 10 ಕೋಟಿ ವರ್ಷಗಳಿಂದ ಭೂಮಿಯಲ್ಲಿವೆ. ಇವುಗಳು ಹಲ್ಲಿಗಳಿಂದ ವಿಕಸನಗೊಂಡ ಜೀವಿಗಳು. 2. ಹಾವುಗಳು ಸಂಘಜೀವಿಗಳಲ್ಲ. ಬಹುತೇಕ ಹಾವುಗಳು ಮೇಲಿನ ಸಮಯದ ಹೊರತಾಗಿ ಏಕಾಂಗಿ ಜೀವನ ಬಯಸುತ್ತವೆ. 3. ಹಾವುಗಳ ಹೃದಯ ಮತ್ತು ಶ್ವಾಸಕೋಶ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಕೆಲಸ ಮಾಡುತ್ತವೆ. ಅವುಗಳ ಹೃದಯದ ಬಡಿತ ಪ್ರತಿ ನಿಮಿಷಕ್ಕೆ 50 ಮತ್ತು ಉಸಿರಾಟದ ವೇಗ 20 ಇರುತ್ತವೆ. 4. ಹಾವುಗಳಿಗೆ ಕಿವಿಗಳಿಲ್ಲ. ಆದರೆ ಕಿವಿಯಾಕಾರದ ಅಂಗವಿದೆ.
ಅವುಗಳಿಗೆ ಶಬ್ದಗ್ರಹಣ ಶಕ್ತಿ ಇದೆ. ಕೆಲವೊಮ್ಮೆ ದವಡೆ ಮೂಲಕವೂ ಶಬ್ದಗಳನ್ನು ಗ್ರಹಿಸುತ್ತವೆ. 5 ಹಾವುಗಳ ಉದರದಲ್ಲಿ ಇ. ಕೊಲೈ ಮತ್ತು ಸಾಲ್ಮೊನೆಲ್ಲಾ ವರ್ಗಕ್ಕೆ ಸೇರಿದ ಬ್ಯಾಕ್ಟೀರಿಯಾಗಳಿವೆ. 6 ಹಾವುಗಳ ಶರೀರದಲ್ಲಿ 1200 ಎಲುಬುಗಳಿವೆ. ಮನುಷ್ಯನಲ್ಲಿ ಎಲುಬುಗಳ ಸಂಖ್ಯೆ 206. 7 ವೈಪರ್ ಜಾತಿಗೆ ಸೇರಿದ ಹಾವುಗಳಿಗೆ ಕೊಂಬು ಇದ್ದಂತೆ ಭಾಸವಾಗುತ್ತದೆ. ಇದು ಅವುಗಳ ಕಣ್ಣನ್ನು ರಕ್ಷಿಸಲು ಇರುವ ವ್ಯವಸ್ಥೆ. 8 ಕೆಲವು ಹಾವುಗಳು ಪ್ರತಿ ಗಂಟೆಗೆ 30 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತವೆ. 9 ಹಾವುಗಳು ಸರಾಸರಿ 10 ವರ್ಷ ಬದುಕಿದರೆ, ಸಾಕಿದ ಹಾವುಗಳು 20 ರಿಂದ 25 ವರ್ಷ ಬದುಕಿದ್ದಿದೆ. ಸಾಕಿದ ಹಾವುಗಳು ಕಾಡಿನಲ್ಲಿರುವ ಹಾವುಗಳಿಗಿಂತ ದುಪ್ಪಟ್ಟು ಬದುಕುತ್ತವೆ. ಕೆಲವೊಂದು ಸಾಕಿದ ಹಾವುಗಳು 42 ವರ್ಷ ಬದುಕಿ ಗಿನ್ನೆಸ್ ದಾಖಲೆ ಬರೆದಿವೆ. 10 ನ್ಯೂಜಿಲೆಂಡ್, ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್ ದೇಶಗಳಲ್ಲಿ ಹಾವುಗಳಿಲ್ಲ. 11 ಪ್ರಪಂಚದಲ್ಲಿ 3600ಕ್ಕಿಂತ ಹೆಚ್ಚಿನ ಪ್ರಭೇದದ ಹಾವುಗಳಿದ್ದರೂ, ಅವುಗಳಲ್ಲಿ ಕೇವಲ 300 ಪ್ರಭೇದಗಳು ವಿಷಕಾರಿ. 12 ಹಾವಿನ ವಿಷ ಇರುವುದು, ಅದು ಬೇಟೆಯಾಡಿದ ಪ್ರಾಣಿಯನ್ನು ಜೀರ್ಣಗೊಳಿಸಲು. ಕೆಲವು ಹಾವುಗಳಿಗೆ ಅವು ವಿಷ ಹೊಂದಿರುವುದೇ ತಿಳಿದಿಲ್ಲ. ಅಕಸ್ಮಾತ್ ಅವುಗಳಿಗೆ ಕಡಿದುಕೊಂಡು ಅವೆ ಸತ್ತದ್ದೂ ಇದೆ. 13 ಇನ್ಲ್ಯಾಂಡ್ ತೈಪಾನ್ ಎಂಬ ಹಾವು ಅತ್ಯಂತ ವಿಷಕಾರಿಯಾಗಿದ್ದು, ಇದರ ವಿಷ 100 ಜನರನ್ನು ಸಾಯಿಸಬಲ್ಲುದು. 14 ಸಮುದ್ರದಲ್ಲಿರುವ ಬಹುತೇಕ ಹಾವುಗಳು ಅತ್ಯಂತ ವಿಷಕಾರಿಗಳು. 15 ಹಾವುಗಳು ಅವುಗಳ ಬಾಯಿಯ ಗಾತ್ರಕ್ಕಿಂತ 4 ಪಟ್ಟು ಹೆಚ್ಚಿನ ಗಾತ್ರದಲ್ಲಿ ಬಾಯಿ ತೆರೆಯುತ್ತವೆ ಮತ್ತು ಕೆಲವೊಮ್ಮೆ ಬೇಟೆ ನುಂಗಲು 150 ಡಿಗ್ರಿಯಷ್ಟು ಬಾಯಿ ತೆರೆಯುತ್ತವೆ. 16 ಹಾವುಗಳ ಪ್ರಿಯವಾದ ಆಹಾರ ಮತ್ತೊಂದು ಹಾವು. ಇವು ಸ್ವಜಾತಿ ಭಕ್ಷಕಗಳು. ಹಾವುಗಳು ನುಣುಪಾಗಿದ್ದು, ಸುಲಭವಾಗಿ ನುಂಗಬಹುದಾದ ಪ್ರಾಣಿಗಳು. 17 ಅತ್ಯಂತ ಭಾರದ ಹಸುರು ಅನಕೊಂಡ ಹಾವು 250 ಕಿಲೋಗ್ರಾಂ ತೂಗಿದರೆ, ಅತ್ಯಂತ ಹಗುರಾದ ಬಾರ್ಬಡೋಸ್ ಹಾವು ಅರ್ಧ ಗ್ರಾಂ ತೂಗುತ್ತದೆ. 18 ಅತ್ಯಂತ ಉದ್ದದ ಹೆಬ್ಬಾವು 10 ಮೀಟರ್ ಇದ್ದರೆ, ಅತ್ಯಂತ ಗಿಡ್ಡವಯಸ್ಕ ಬಾರ್ಬಡೋಸ್ ಹಾವು 10 ಸೆಂಟಿಮೀಟರ್ ಇರುತ್ತದೆ. 19 ಕೈಸೋಫಿಯಾ ಜಾತಿಗೆ ಸೇರಿದ ಕೆಲವೊಂದು ಹಾವುಗಳು ಗಾಳಿಯಲ್ಲಿ ಲಘುವಾಗಿ ಹಾರು ಬೆಕ್ಕುಗಳು ಹಾರುವ ರೀತಿಯಲ್ಲಿ ಹಾರಬಲ್ಲವು. 20 ಹಾಂಗೋಸ್ ಹಾವುಗಳು ಭಯವಾದಾಗ ಸತ್ತಂತೆ ನಟಿಸುತ್ತವೆ ಮತ್ತು ದುರ್ನಾತ ಸೂಸುತ್ತವೆ. ಸತ್ತು ಹೋದ ದುರ್ನಾತದ ವಸ್ತುಗಳನ್ನು ತಿನ್ನಲು ಇತರ ಪ್ರಾಣಿಗಳು ಇಷ್ಟಪಡುವುದಿಲ್ಲ. 21 ಬ್ರೆಜಿಲ್ನಲ್ಲಿ ಹಾವುಗಳ ದ್ವೀಪ ಇದೆ. ಅದರ ಪ್ರತಿ ಚದರ ಮೀಟರಿನಲ್ಲಿ 5 ಹಾವುಗಳಿವೆ. 22 ಹಾವಿನ ಲೋಕದ ಕೌತುಕಗಳು. 23 ಹಾವುಗಳು ಸೂರ್ಯನ ಬೆಳಕು ಮತ್ತು ಶಾಖ ಇರದೆ ಬದುಕಲಾರವು. ಅವುಗಳ ಜೀರ್ಣಕ್ರಿಯೆಗೆ ಸೂರ್ಯನ ಶಾಖ ಬೇಕೇ ಬೇಕು. 24 ಹಾವುಗಳಿಗೆ ಬಣ್ಣ ಗುರುತಿಸುವ ಶಕ್ತಿ ಇಲ್ಲ. ಚಲಿಸದೆ ನಿಂತರೆ ಅವು ಪ್ರಾಣಿಯನ್ನು ಮರ ಎಂದುಕೊಳ್ಳುತ್ತವೆ. 25 ಹಾವುಗಳಿಗೆ ಕಾಲುಗಳಿಲ್ಲ. ಆದರೆ ಕಾಲುಗಳ ಶೇಷ ಇದೆ. 26 ಹಾವುಗಳು ಕಟ್ಟ ಮಾಂಸಾಹಾರಿಗಳು. ಸಸ್ಯ ಅಥವಾ ಹಾಲನ್ನು ಅವು ಸೇವಿಸಿದ ನಿದರ್ಶನವಿಲ್ಲ. 27 ಹಾವುಗಳಿಗೆ ಚಲಿಸುವಂತ ಕಣ್ಣುಗುಡ್ಡೆಗಳಿಲ್ಲ. 28 ಹಾವುಗಳು ಅವುಗಳ ಬೇಟೆಯನ್ನು ಇಡ್ಡಿಯಾಗಿ ನುಂಗುತ್ತವೆ. ಅಗಿದು ತಿನ್ನುವುದಿಲ್ಲ. ಆದರೆ ಮ್ಯಾಂಗ್ರೋವ್ ಜಾತಿಗೆ ಸೇರಿದ ಹಾವು ಎಡಿಗಳನ್ನು ಶರೀರದ ಬಲ ಉಪಯೋಗಿಸಿ ತುಂಡು ತುಂಡು ಮಾಡಿ ತಿನ್ನುತ್ತದೆ. 29 ಹಾವುಗಳಿಗೆ ಒಂದೇ ಶ್ವಾಸಕೋಶವಿದ್ದು, ಅದು ಎಡಭಾಗದಲ್ಲಿದೆ. 30 ಹಾವುಗಳು ಅವುಗಳ ಮಾಂಸಖಂಡಗಳ ಸಂಕುಚಿತ ಮತ್ತು ವಿಕಸನದಿಂದ 4 ವಿವಿಧ ದಿಕ್ಕಿನಲ್ಲಿ ಚಲಿಸುವ ಸಾಮರ್ಥ್ಯ ಹೊಂದಿರುತ್ತವೆ. 31 ಕೆಲವಾರ್ ಹೆಬ್ಬಾವಿನ ಚರ್ಮ ಇತರ ಹಾವುಗಳ ಚರ್ಮಕ್ಕಿಂತ 15 ಪಟ್ಟು ದಪ್ಪವಾಗಿರುತ್ತದೆ. 32 ಹಾವುಗಳ ಬೆಳವಣಿಗೆ ಒಂದು ಹಂತಕ್ಕೆ ನಿಲ್ಲದೆ ಸದಾ ಬೆಳೆಯುತ್ತಾ ಇರುತ್ತದೆ. ವಯಸ್ಸಾದ ಹಾಗೆ ಈ ಪ್ರಕ್ರಿಯೆಯ ವೇಗ ಕಡಿಮೆಯಾಗುತ್ತದೆ ಅಷ್ಟೇ. 33 ಹಾವುಗಳು ದಿನಕ್ಕೆ 16 ಗಂಟೆ ನಿದ್ರೆ ಮಾಡುತ್ತವೆ. ಒಮ್ಮೊಮ್ಮೆ ಇತರ ಸರೀಸೃಪಗಳ ಹಾಗೆ ಶೀತನಿದ್ರೆಗೆ ಜಾರುತ್ತವೆ. 34 ಸಮುದ್ರ ಅಥವಾ ನದಿಯ ಸಿಹಿ ನೀರಿನಲ್ಲಿ ವಾಸಿಸುವ ಹಾವುಗಳು ಸಹ ನೀರಿನಲ್ಲಿ ಉಸಿರಾಡಲಾರವು. ಅವು ಪ್ರತಿ 30 ನಿಮಿಷಕ್ಕೆ ಮೇಲೆ ಬಂದು ಉಸಿರು ತೆಗೆದುಕೊಳ್ಳುತ್ತವೆ. 7 ಆರೋಗ್ಯ. ಡೆಂಗ್ಯೂ ಜ್ವರ. ಹೀಗಿರಲಿ ಆರೈಕೆ, ರಕ್ಷಣೆ, ಆಹಾರ. ರಾಜ್ಯದಲ್ಲಿ ಮಳೆಯ ಪ್ರಮಾಣ ಹೆಚ್ಚುತ್ತಿದ್ದಂತೆ ಡೆಂಗ್ಯೂ ಜ್ವರ ಅಬ್ಬರಿಸುತ್ತಿದೆ.
ಈ ಜ್ವರಕ್ಕೆ ನಿರ್ದಿಷ್ಟ ಚಿಕಿತ್ಸೆ ಇಲ್ಲದಿದ್ದರೂ ಮಳೆ ನೀರು ನಿಲ್ಲದಂತೆ ಸುತ್ತಲಿನ ಪರಿಸರವನ್ನು ಚೊಕ್ಕವಾಗಿಟ್ಟು ಡೆಂಗ್ಯೂ ವೈರಸ್ಗಳನ್ನು ಹರಡುವ ಸೊಳ್ಳೆಗಳನ್ನು ನಿಯಂತ್ರಿಸಬೇಕಿರುವುದು ಸದ್ಯದ ತುರ್ತು. ಸಾಂಕ್ರಾಮಿಕವಾಗಿ ಕಾಡುವ ಡೆಂಗ್ಯೂ ಜ್ವರದ ಲಕ್ಷಣಗಳೇನು? ಮುನ್ನೆಚ್ಚರಿಕೆಯಾಗಿ ಮನೆಯಲ್ಲೇ ಮಾಡುವಂತಹ ಪ್ರತಿಬಂಧಕ ಔಷಧಗಳೇನು? ಇಲ್ಲಿವೆ ಕೆಲವು ಸರಳ ನಿವಾರಣೋಪಾಯಗಳು. ಮಳೆಗಾಲದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಡುವ ಜ್ವರ ಡೆಂಗ್ಯೂ. ಇದು ವೈರಸ್ನ ಸೋಂಕಿನಿಂದ ಉಂಟಾಗುವ ಜ್ವರವಾಗಿದ್ದರೂ ಈಡಿಸ್ ಈಜಿಪ್ಟಿ ಎಂಬ ಸೊಳ್ಳೆಯಿಂದ ಶೀಘ್ರ ಹರಡಿ ಸಾಂಕ್ರಾಮಿಕ ರೋಗವಾಗಿ ಸಮುದಾಯವನ್ನು ಕಾಡುತ್ತದೆ. ಆಯುರ್ವೇದದ ಮಾಧವ ನಿದಾನ ಗ್ರಂಥದ ಪರಿಶಿಷ್ಟ ಅಧ್ಯಾಯದಲ್ಲಿ ದಂಡಕ ಜ್ವರ ಎಂಬುದರ ಕುರಿತಾಗಿ ಉಲ್ಲೇಖವಿದೆ. ಇದು ಸೊಳ್ಳೆಯಿಂದ ಹರಡುವ ಜ್ವರವಾಗಿದ್ದು 1 ವಾರದಲ್ಲಿ ಕಡಿಮೆಯಾಗುತ್ತದೆ. ಆದರೂ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಅಧಿಕ ಮುನ್ನೆಚ್ಚರಿಕೆ ಅಗತ್ಯ ಎಂದು ತಿಳಿಸುತ್ತಾ ದಂಡಕ ಜ್ವರದ ಕುರಿತು ಮಾಹಿತಿ ನೀಡಲಾಗಿದೆ. ಇದು ಇಂದು ಕಾಡುತ್ತಿರುವ ಡೆಂಗ್ಯೂ ಜ್ವರದ ಲಕ್ಷಣಗಳಿಗೆ ಹೊಂದುತ್ತದೆ ಎಂಬುದು ದಿಟ. ಡೆಂಗ್ಯೂ ಜ್ವರದ ಲಕ್ಷಣಗಳು: ಶೀಘ್ರವಾಗಿ ಹೆಚ್ಚುವ ಜ್ವರ, ವಾಕರಿಕೆ, ವಾಂತಿ, ಹಸಿವಿಲ್ಲದಿರುವುದು, ಹೊಟ್ಟೆ ನೋವು, ತಲೆನೋವು, ಕಣ್ಣಿನ ಹಿಂಭಾಗದಲ್ಲಿ ನೋವು, ಸಂಧಿಶೂಲ ಇತ್ಯಾದಿ. ಕೆಲವರಲ್ಲಿ ಮೈಮೇಲೆ ಗಂಧೆ, ದದ್ದುಗಳು, ರಕ್ತಸ್ರಾವ ಇತ್ಯಾದಿ. ಪ್ಲೇಟ್ಲೆಟ್ ಕಣಗಳು ಶೀಘ್ರ ಕಡಿಮೆಯಾಗುವುದು ಕಂಡುಬರುತ್ತದೆ. ಅಂಥ ಸಮಯದಲ್ಲಿ ಅಪಾಯ ತಪ್ಪಿಸಲು ತುರ್ತು ಚಿಕಿತ್ಸೆ ಅಗತ್ಯ. ಡೆಂಗ್ಯೂ ಜ್ವರ ಕಂಡುಹಿಡಿಯಲು ರಕ್ತ ಪರೀಕ್ಷೆ ಮಾಡಿಸಿ ದೃಢೀಕರಿಸಿ ತನ್ಮೂಲಕ ವೈದ್ಯಕೀಯ ಸಮಾಲೋಚನೆಯೊಂದಿಗೆ ಔಷಧ, ಮನೆಮದ್ದು, ಆಹಾರ ಕ್ರಮಗಳನ್ನು ಅನುಸರಿಸಬೇಕು. ಡೆಂಗ್ಯೂ ಜ್ವರ ಮನೆಮದ್ದುಗಳು. ಡೆಂಗ್ಯೂ ಜ್ವರಕ್ಕೆ ಮೂಲಿಕೆಗಳ ಮದ್ದು ಪರಿಣಾಮಕಾರಿ. ಡೆಂಗ್ಯೂ ಜ್ವರದ ಸಾಮಾನ್ಯ ಲಕ್ಷಣ ಉಳ್ಳವರು ಈ ಕೆಳಗಿನ ಮನೆಮದ್ದುಗಳನ್ನು ಬಳಸಬಹುದು. ಪ್ರತಿಬಂಧಕವಾಗಿಯೂ ಕೆಲವು ಮನೆಮದ್ದುಗಳು ಉಪಯುಕ್ತ. ಬೇವಿನ ಎಲೆಯ ಕಷಾಯ ಅಥವಾ ಬೇವಿನ ಎಲೆಯ ಜ್ಯೂಸ್. ಬೇವಿನಲ್ಲಿ ನಿಂಬಿನ್ ಮತ್ತು ನಿಂಬಿಡಿನ್ ಎಂಬ ರಾಸಾಯನಿಕ ದ್ರವ್ಯಗಳಿದ್ದು ಇವು ವೈರಾಣು ನಿರೋಧಕ ಹಾಗೂ ಜ್ವರಹರವಾಗಿ ಕಾರ್ಯವೆಸಗುತ್ತದೆ. ಪಪ್ಪಾಯಿ ಎಲೆಯ ಜ್ಯೂಸ್, ಕಷಾಯ. ಪಪ್ಪಾಯಿ ಎಲೆಯು ಪ್ಲೇಟ್ಲೆಟ್ಗಳ ಸಂಖ್ಯೆ ಹೆಚ್ಚಿಸುತ್ತದೆ. ಬಿಳಿ ರಕ್ತ ಕಣಗಳು ಹಾಗೂ ಅದರ ಒಂದು ಘಟಕವಾಗಿರುವ ನ್ಯೂಟ್ರೋಫಿಲ್ಗಳನ್ನು ಸಂತುಲಿತಗೊಳಿಸಲು ಸಹಕರಿಸುತ್ತದೆ. ಎಳೆಯ, ತಾಜಾ ಪಪ್ಪಾಯಿ ಎಲೆಯ ಜ್ಯೂಸ್, ಕಷಾಯ ಇವೆರಡು ದಿನಕ್ಕೆ 1 ರಿಂದ 3 ಬಾರಿ ರೋಗದ ತೀವ್ರತೆ, ರೋಗಿಯ ಬಲ, ಪ್ರಕೃತಿಗೆ ತಕ್ಕಂತೆ ನೀಡಿದರೆ ಪರಿಣಾಮಕಾರಿ. ಊಟದ ಬಳಿಕ ಅರ್ಧ ಚಮಚ ಪಪ್ಪಾಯಿ ಬೀಜದ ಪುಡಿಯನ್ನು ಸೇವಿಸಿದರೂ ಹಿತಕರ. ಪೆಪೈನ್ ಎಂಬ ಕಿಣ್ವವನ್ನು ಹೊಂದಿರುವುದರಿಂದ ಜೀರ್ಣಾಂಗವ್ಯೂಹ ಹಾಗೂ ಯಕೃತ್ನ ಕಾರ್ಯಕ್ಷಮತೆ ವರ್ಧಿಸಿ, ಇದು ಡೆಂಗ್ಯೂ ಜ್ವರದ ನಿಯಂತ್ರಣಕ್ಕೆ ಸಹಕರಿಸುತ್ತದೆ. ಅಮೃತಬಳ್ಳಿಯ ಜ್ಯೂಸ್. ಆಯುರ್ವೇದದಲ್ಲಿ ಮುಖ್ಯವಾಗಿ ಜ್ವರಹರವಾಗಿ ಅಮೃತಬಳ್ಳಿಯು ಶ್ರೇಷ್ಠ ಔಷಧಿ. ಇದು ಡೆಂಗ್ಯೂ ರೋಗಿಗಳಲ್ಲಿ ಜ್ವರಹರವಾಗಿ ಮಾತ್ರವಲ್ಲ, ಸಂಧಿಶೂಲ, ಮಾಂಸಪೇಶಿ ನೋವು ನಿವಾರಕವಾಗಿಯೂ ಪರಿಣಾಮಕಾರಿ. ತುಳಸಿ ಕಷಾಯ. ತುಳಸಿ ಕಷಾಯ ಡೆಂಗ್ಯೂ ಪ್ರತಿಬಂಧಕವಾಗಿಯೂ ಉಪಯುಕ್ತ. ತುಳಸಿ ಹಾಗೂ ಕರಿಮೆಣಸಿನಕಾಳು ದೇಹದ ಪ್ರತಿಬಂಧಕ ಶಕ್ತಿಯನ್ನು ವರ್ಧಿಸುತ್ತವೆ. ಜೊತೆಗೆ ವೈರಾಣು, ವಿವಿಧ ರೋಗಾಣುನಾಶಕವಾಗಿಯೂ ಉಪಯುಕ್ತ. ಈ ಔಷಧಿಗಳನ್ನು ಬಳಸುವಾಗ ಡೆಂಗ್ಯೂ ರೋಗದ ಲಕ್ಷಣವಾಗಿ ಕಾಡುವ ಹೊಟ್ಟೆ ನೋವು, ಅಜೀರ್ಣ, ಅಪಚನ ನಿವಾರಣೆ ಮಾಡಲು ರಾತ್ರಿ 1 ಕಪ್ ನೀರಿಗೆ 1 ಇನದ 2 ಚಮಚ ತ್ರಿಫಲ ಪುಡಿ ಬೆರೆಸಿ ಕುದಿಸಿ ಕಷಾಯ ಮಾಡಿ ಊಟದ ಬಳಿಕ ಸೇವಿಸಬೇಕು. ಇದು ಆಂಟಿ ಆಕ್ಸಿಡೆಂಟ್ಗಳನ್ನು ದೇಹಕ್ಕೆ ಒದಗಿಸುತ್ತದೆ ಹಾಗೂ ವಿಷಘ್ನ ಅಥವಾ ದೇಹ ಮತ್ತು ಲಿವರ್ಗಳಿಗೆ ಡಿಟಾಕ್ಸ್ ಆಗಿಯೂ ಪರಿಣಾಮಕಾರಿ. ಬಾರ್ಲಿ ಹುಲ್ಲಿನ ರೂಪಯೇ ಅಥವಾ ಬಾರ್ಲಿ ಚಹಾ. ಬಾರ್ಲಿ ಹುಲ್ಲಿನಲ್ಲಿ ಪ್ಲೇಟ್ಲೆಟ್ ಹಾಗೂ ಕೆಂಪು ರಕ್ತ ಕಣಗಳನ್ನು ವರ್ಧಿಸುವ ಗುಣವಿದೆ. ಜೊತೆಗೆ ಇದು ಪೋಷಕಾಂಶಗಳ ಆಗರ. ವಿಟಮಿನ್ ಬಿ1, ಬಿ2, ಬಿ6, ಬಿ12, ಕಬ್ಬಿಣ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂಗಳನ್ನು ಹೊಂದಿದ್ದು ರೋಗ ನಿಯಂತ್ರಣದ ಜೊತೆಗೆ ದೇಹಕ್ಕೆ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಹುರಿದ ಬಾರ್ಲಿಯ ಚಹಾ ಕೂಡ ಉಪಯುಕ್ತ. ಇದು ಡೆಂಗ್ಯೂ ಹಾಗೂ ಮಳೆಗಾಲದ ಕಾಯಿಲೆಗಳಿಗೆ ಪ್ರತಿಬಂಧಕವಾಗಿ ಉಪಯುಕ್ತ. ಮೆಂತೆ ನೀರು. 1 ಚಮಚ ಮೆಂತೆಕಾಳುಗಳನ್ನು ತೊಳೆದು 1 ಕಪ್ ನೀರಿನಲ್ಲಿ ರಾತ್ರಿ ನೆನೆಸಬೇಕು. ಮರುದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮೆಂತೆಕಾಳು ಸೋಸಿ ಈ ನೀರು ಸೇವಿಸಿದರೆ ಡೆಂಗ್ಯೂ ಜ್ವರದಲ್ಲಿ ಕಾಡುವ ಸಂಧಿಶೂಲ, ಮಾಂಸಖಂಡಗಳ ಸೆಳೆತ ಕಡಿಮೆ ಮಾಡಲು ಉಪಯುಕ್ತ. ಹಲವರಲ್ಲಿ ಡೆಂಗ್ಯೂ ಜ್ವರ ಗುಣವಾದ ಬಳಿಕವೂ ಸಂಧಿಶೂಲ, ಗಂಟು ನೋವು ಇರುತ್ತದೆ.
ಈ ನೀರನ್ನು ಅನಂತರವೂ ನಿತ್ಯ 1 ಬಾರಿ ಉಪಯೋಗಿಸಿದರೆ ಪರಿಣಾಮಕಾರಿ. ಇದರೊಂದಿಗೆ ಅರಶಿನ ಹಾಲು ಮತ್ತು ಹಸಿ ಶುಂಠಿಯ ಕಷಾಯ ಚಹಾ ಕೂಡ ಡೆಂಗ್ಯೂ ಜ್ವರದಲ್ಲಿ ಹಿತಕರ ಮತ್ತು ಪ್ರಭಾವಿ. ಡೆಂಗ್ಯೂ ಜ್ವರದಲ್ಲಿ ಆಹಾರ, ಪಥ್ಯ ಮತ್ತು ಅಪಥ್ಯ. ನಿರ್ಜಲೀಕರಣವು ಡೆಂಗ್ಯೂ ಜ್ವರದ ಅತಿ ಸಾಮಾನ್ಯ ಲಕ್ಷಣವಾಗಿದ್ದು, ಶುದ್ಧ ಮೂಲದ ನೀರನ್ನು ಆಗಾಗ್ಗೆ ಕುಡಿಯುವುದರಿಂದ ಜಲೀಯ ಅಂಶದ ಕೊರತೆ ಉಂಟಾಗುವುದಿಲ್ಲ. ಅಪಚನ ಅಥವಾ ಅಗ್ನಿಮಾಂದ್ಯ ಉಳ್ಳವರು ಬಿಸಿ ನೀರು ಆಗಾಗ್ಗೆ ಸೇವಿಸಿದರೆ ಪರಿಣಾಮಕಾರಿ. ಕತ್ತರಿಸಿದ ತರಕಾರಿಗಳಿಂದ ಸೂಪ್ ತಯಾರಿಸಿ ಸೇವಿಸಿದರೂ ಹಿತಕರ. ಸಿಹಿ ಕಿತ್ತಳೆಯ ಜ್ಯೂಸ್ ಉತ್ತಮ ಪೇಯ. ಇದು ಶಕ್ತಿದಾಯಕ ಹಾಗೂ ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿದ್ದು ಶೀಘ್ರ ಸುಸ್ತು ನಿವಾರಣೆ ಮಾಡಿ ಶಕ್ತಿ ಮತ್ತು ಪುಷ್ಟಿ ನೀಡುತ್ತದೆ. ಅಂತೆಯೇ ದಾಳಿಂಬೆಯ ಜ್ಯೂಸ್ ಕೂಡ ವಿಪುಲ ಜೀವಸತ್ವ, ಖನಿಜಾಂಶಗಳನ್ನು ಹೊಂದಿದ್ದು, ಪ್ಲೇಟ್ಲೆಟ್ ಸಂಖ್ಯೆ ಹೆಚ್ಚಿಸಲು ಮತ್ತು ಶಕ್ತಿದಾಯಕವಾಗಿಯೂ ಉಪಯುಕ್ತ. ದಿನಕ್ಕೆ 2 ಬಾರಿ 1 ಕಪ್ ದಾಳಿಂಬೆ ಜ್ಯೂಸ್ ಸೇವಿಸುವುದು ಪರಿಣಾಮಕಾರಿ. ಇದಕ್ಕೆ 1 ಚಮಚ ನಿಂಬೆ ರಸ ಬೆರೆಸಿಯೂ ಸೇವಿಸಬಹುದು. ತಾಜಾ ಎಳನೀರನ್ನು ದಿನಕ್ಕೆ 2 ರಿಂದ 3 ಕಪ್ ಸೇವಿಸಿದರೆ ಬಲು ಉಪಯುಕ್ತ. ಹುರಿದ ಅಕ್ಕಿಯ ಗಂಜಿ, ಅರಳನ್ನು ಹಾಲಲ್ಲಿ ಕುದಿಸಿ ಸೇವನೆ. ಅಕ್ಕಿಯ ಭತ್ತದ ಅರಳಿನ ಪೇಯ, ಅಕ್ಕಿ ಮತ್ತು ಹೆಸರು ಅಥವಾ ಹೆಸರು ಬೇಳೆ ಬೆರೆಸಿ ತಯಾರಿಸಿದ ಖಾದ್ಯ ಅಥವಾ ಕಿಚಡಿ. ಹಾಲು, ಹಾಲಿನ ಉತ್ಪನ್ನ, ಪಪ್ಪಾಯಿ, ದಾಳಿಂಬೆ, ಕಿತ್ತಳೆ, ನೆಲ್ಲಿಕಾಯಿ, ಮೃದುವಾಗಿ ಬೇಯಿಸಿದ ಸುಲಭವಾಗಿ ಜೀರ್ಣವಾಗುವ ತರಕಾರಿಯ ಖಾದ್ಯ ಇತ್ಯಾದಿ ಉತ್ತಮ. ವಿಶ್ರಾಂತಿ ಕೂಡ ಚೇತರಿಕೆಗೆ ಸಹಕಾರಿ. ಅಧಿಕ ದೈಹಿಕ ಶ್ರಮದ ಕೆಲಸ, ವ್ಯಾಯಾಮ, ಕ್ರೀಡೆ ಇತ್ಯಾದಿಗಳು ವರ್ಜ್ಯ. ಅಪಥ್ಯ ಆಹಾರ. ಹಣ್ಣುಗಳಲ್ಲಿ ಮಾವು, ಪೇರಳೆ, ಸ್ಟ್ರಾಬೆರಿ ಅಷ್ಟೊಂದು ಹಿತಕರವಲ್ಲ. ಡೆಂಗ್ಯೂ ರೋಗಿಗಳಿಗೆ ಉಷ್ಣ ಹಾಗೂ ತೀಕ್ಷ್ಣಗಂಧ ಹಾಗೂ ಗುಣಗಳನ್ನು ಹೊಂದಿರುವ ಹಸಿರು ಮೆಣಸು, ದೊಣ್ಣೆ ಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಮೂಲಂಗಿ, ಬದನೆ, ಎಲೆಕೋಸು, ಆಲೂಗೆಡ್ಡೆ ಹಾಗೂ ಜೀರ್ಣಕ್ಕೆ ಸುಲಭವಲ್ಲದ ತರಕಾರಿಗಳನ್ನು ಜ್ವರವಿರುವ ಸಮಯದಲ್ಲಿ ನೀಡಬಾರದು. ಮುಖ್ಯವಾಗಿ ಕೆಂಪು ಹಾಗೂ ಕಂದು ಬಣ್ಣದ ತರಕಾರಿ, ಹಣ್ಣು, ಅಧಿಕ ಕೊಬ್ಬಿನ ಅಂಶವುಳ್ಳ ಆಹಾರ, ಮಸಾಲೆಯುಕ್ತ ಆಹಾರ, ಅಧಿಕ ಚಹಾ, ಕಾಫಿ ಹಾಗೂ ಕೆಫೆನ್ ಯುಕ್ತ ಪೇಯಗಳು, ಧೂಮಪಾನ, ಮದ್ಯಪಾನ ಹಿತಕರವಲ್ಲ. ಆರೋಗ್ಯವಂತ ವ್ಯಕ್ತಿಯಲ್ಲಿ ಪ್ಲೇಟ್ಲೆಟ್ಗಳು 1 ಮೈಕ್ರೋಲೀಟರ್ನಲ್ಲಿ 1,50,000 ದಿಂದ 2,50,000 ವರೆಗೆ ಇರುತ್ತವೆ. ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆಯಾಗಿರುವುದನ್ನು ನಿರ್ಲಕ್ಷಿಸಕೂಡದು. ವೈದ್ಯಕೀಯ ಸಮಾಲೋಚನೆ ಹಾಗೂ ತುರ್ತು ಚಿಕಿತ್ಸೆ ಅತ್ಯವಶ್ಯಕ. ಅಂತೆಯೇ ರಕ್ತಸ್ರಾವ ಉಂಟಾದಾಗಲೂ ನಿರ್ಲಕ್ಷ್ಯ ಸಲ್ಲದು. ಸೊಳ್ಳೆ ಕಡಿತದಿಂದ ರಕ್ಷಿಸಿಕೊಳ್ಳಲು ಕರ್ಪೂರ ಮಿಶ್ರಿತ ಕೊಬ್ಬರಿ ಎಣ್ಣೆಯನ್ನು ಕೈ, ಕಾಲುಗಳಿಗೆ ಲೇಪಿಸುವುದು, ಸೊಳ್ಳೆ ಪರದೆ, ಸೊಳ್ಳೆ ನಿವಾರಕ ದ್ರವ್ಯಗಳ ಉಪಯೋಗ ಹಿತಕರ. ಮನೆಯ ಮೂಲೆಗಳಲ್ಲಿ ಶುದ್ಧ ಕರ್ಪೂರ ಹಾಗೂ ಬೇವಿನ ಎಲೆಗಳನ್ನು ಇರಿಸುವುದರಿಂದ ಅದು ಗಾಳಿಯನ್ನು ಶುದ್ಧಗೊಳಿಸುತ್ತದೆ. ಸಂಜೆಯ ವೇಳೆಗೆ ಧೂಪದ ದ್ರವ್ಯಗಳಿಂದ ಧೂಪ, ಫ್ಯೂಮಿಗೇಷನ್ ಅಥವಾ ಹೊಗೆ ಹಾಕುವುದು ಉಪಯುಕ್ತ. ಅಗರು, ಲೋಭಾನದ ಧೂಪ, ಬೇವಿನ ಎಲೆ, ಮಾವಿನ ಎಲೆಯನ್ನು ಒಣಗಿಸಿ ಹಾಕುವ ಧೂಪ, ಹಳದಿ, ಸಾಸಿವೆ, ಗುಗ್ಗುಲು, ಲೋಭಾನ, ಹಸುವಿನ ತುಪ್ಪದಿಂದ ಹಾಕುವ ಧೂಪ ಗಾಳಿಯನ್ನು ಶುದ್ಧೀಕರಿಸುತ್ತದೆ. ಆಮ್ಲಜನಕದ ಹರಿವನ್ನು ಹೆಚ್ಚಿಸುತ್ತದೆ. ಇಂಗಾಲದ ಡೈಆಕ್ಸೈಡ್ ಹಾಗೂ ಇತರ ದೂಷಿತ ಗಾಳಿಯಲ್ಲಿರುವ ದ್ರವ್ಯಗಳ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಮಾತ್ರವಲ್ಲ, ಮುಖ್ಯವಾಗಿ ಒಣಗಿಸಿದ ಬೇವಿನ ಎಲೆಯ ಧೂಪ ರೋಗಕಾರಕ ಸೊಳ್ಳೆ, ನೋಣ, ರೋಗಾಣು, ವೈರಾಣು, ಬ್ಯಾಕ್ಟೀರಿಯಾದಂಥ ಸೂಕ್ಷ್ಮ ಜೀವಾಣುಗಳನ್ನು ಪ್ರತಿಬಂಧಿಸುತ್ತದೆ. ಮನೆಯ ಸುತ್ತ ತುಳಸಿ ಗಿಡ, ಬೇವಿನ ಮರ, ಮಾವಿನ ಮರ, ಅಶ್ವತ್ಥ ವೃಕ್ಷ, ಆಲೋವೆರಾ ಗಿಡಗಳಿದ್ದರೂ ಗಾಳಿಯನ್ನು ಶುದ್ಧೀಕರಿಸುವುದರ ಜೊತೆಗೆ ಆಮ್ಲಜನಕ ಹೆಚ್ಚಿಸುತ್ತದೆ. ಸೊಳ್ಳೆ, ನೋಣಗಳನ್ನು ದೂರ ಓಡಿಸುತ್ತವೆ. ಕೊಳಚೆ ನೀರು ಹಾಗೂ ನೀರು ನಿಂತಲ್ಲಿಯೇ ನಿಲ್ಲದಂತೆ ಮಾಡಬೇಕು. ನಿಂತ ನೀರಿನ ಮೂಲಗಳಿಂದ ಉತ್ಪತ್ತಿಯಾಗುವ ಸೊಳ್ಳೆಗಳನ್ನು ನಾಶ ಮಾಡಲು ಫಾಗಿಂಗ್ ಉಪಯುಕ್ತ. ಮುಖ್ಯವಾಗಿ ಡೆಂಗ್ಯೂ ಹರಡುವ ಈಡಿಸ್ ಈಜಿಪ್ಟಿ ಸೊಳ್ಳೆಗಳು ನಿಂತ ನೀರಿನಲ್ಲಿ ಮಾತ್ರವಲ್ಲದೆ ಶುದ್ಧ ನೀರಿನಲ್ಲಿಯೂ ಮೊಟ್ಟೆ ಇಟ್ಟು ಸಂತಾನ ಅಭಿವೃದ್ಧಿ ಮಾಡುತ್ತವೆ. ಇದರ ನಿವಾರಣೆಗೆ ಗಪ್ಪಿ ಮೀನು ತುಂಬಾ ಉಪಯುಕ್ತ. ಎಲ್ಲ ಬಗೆಯ ನೀರಿನ ಮೂಲಗಳಲ್ಲಿ ಗಪ್ಪಿ ಮೀನನ್ನು ಹೊಕ್ಕಿ ಬೆಳೆಸುವುದರಿಂದ ಈ ಮೀನುಗಳು ಮುಖ್ಯವಾಗಿ ಡೆಂಗ್ಯೂ ಕಾರಕ ಸೊಳ್ಳೆಯ ಮೊಟ್ಟೆಗಳನ್ನು ನಾಶ ಮಾಡುತ್ತವೆ. 8 ಚರಿತ್ರೆ, ಪ್ರವಾಸ. ವಾರ್ ಮ್ಯೂಸಿಯಂ,
ದೇಶಪ್ರೇಮ ಶೌರ್ಯದ ನೆನಪುಗಳ ಪೀಸುಗೊಡುವ ಮೊಗಸಾಲೆ. ನಮ್ಮ ರಾಷ್ಟ್ರ ಧ್ವಜ ಹಾರಾಡುತ್ತಿರುವುದು ಗಾಳಿಯ ಕಾರಣದಿಂದಲ್ಲ. ಅದರ ರಕ್ಷಣೆಗಾಗಿ ಕೊನೆಯುಸಿರಿರುವವರೆಗೂ ಪ್ರತಿ ಸೈನಿಕನು ಮಾಡಿದ ತ್ಯಾಗದಿಂದ. ಜೈಸಲ್ಮೇರ್ನ ವಾರ್ ಮ್ಯೂಸಿಯಂನಲ್ಲಿನ ದೊಡ್ಡ ಗೋಡೆಯ ಮೇಲೆ ಕಂಡ ಘೋಷವಾಕ್ಯವಿದು. ಈ ಮಾತುಗಳನ್ನು ಪುಷ್ಟೀಕರಿಸುವ ಹಾಗೆ, ವಾರ್ ಮ್ಯೂಸಿಯಂ ಹೆಬ್ಬಾಗಿಲಿನ ಒಳಗೆ ಅಡಿಯಿಡುತ್ತಿದ್ದಂತೆ ಕಾಣುವುದು ಎತ್ತರದ ಕಂಬದ ಮೇಲೆ ಪಟಪಟನೆ ಹಾರುತ್ತಿದ್ದ ರಾಷ್ಟ್ರಧ್ವಜ. ಹಿನ್ನೆಲೆಯಲ್ಲಿ ದೇಶ ಪ್ರೇಮದ ಹಾಡು, ದೇಶಾಭಿಮಾನ ತುಂಬುವ ವಾತಾವರಣ. ರಾಜಸ್ಥಾನದ ಜೈಸಲ್ಮೇರ್ನಿಂದ ಜೋಧಪುರಕ್ಕೆ ಹೋಗುವ ಹಾದಿಯಲ್ಲಿ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ ವಾರ್ ಮ್ಯೂಸಿಯಂ. 1960 ಮತ್ತು 1971ರ ಭಾರತ-ಪಾಕಿಸ್ತಾನ ಯುದ್ಧದಲ್ಲಿ ಭಾರತ ಸೇನೆ ತೋರಿದ ಅಪ್ರತಿಮ ಶೌರ್ಯ, ತ್ಯಾಗ ಮತ್ತು ಬಲಿದಾನದ ಸ್ಮರಣಾರ್ಥವಾಗಿ ಈ ಯುದ್ಧ ವಸ್ತು ಸಂಗ್ರಹಾಲಯವನ್ನು 2015ರಲ್ಲಿ ಸ್ಥಾಪಿಸಲಾಗಿದೆ. ಈ ಮ್ಯೂಸಿಯಂ ವಿನ್ಯಾಸ ಮಾಡಿದವರು ಭಾರತೀಯ ವಿನ್ಯಾಸಕಾರ ಜಸಬೀರ್ ಸಿಂಗ್ ಸಾವನಿ. ಸುಮಾರು 15 ಎಕರೆ ವಿಸ್ತೀರ್ಣದಲ್ಲಿ ಹರಡಿರುವ ಈ ಸಂಗ್ರಹಾಲಯದಲ್ಲಿ ಎದ್ದು ಕಾಣುವಂಥದ್ದು ಗೌರವ ಗೋಡೆ. ಈ ಗೋಡೆಯನ್ನು ಪರಮವೀರ ಚಕ್ರ ಮತ್ತು ಮಹಾವೀರ ಚಕ್ರ ಪಡೆದ ಯುದ್ಧವೀರರಿಗೆ ಅರ್ಪಿಸಲಾಗಿದೆ. ಅದರ ಆಚೀಚೆ 2 ವಿಶಾಲ ಪ್ರದರ್ಶನ ಕೊಠಡಿಗಳಿವೆ. ಲೋಂಗೇವಾಲಾ ಕದನ ಚಿತ್ರಣ. 4 ಡಿಸೆಂಬರ್ 1971ರಂದು ಪಾಕಿಸ್ತಾನದ ವಿರುದ್ಧ ಲೋಂಗೇವಾಲಾ ಕದನ ನಡೆದಿತ್ತು. ಆ ಕದನದಲ್ಲಿ ಉಪಯೋಗಿಸಿದ ಹಲವಾರು ಯುದ್ಧ ಸಾಮಗ್ರಿಗಳು, ಕಂಪಾಸ್, ಬೈನಾಕ್ಯುಲರ್ ಲ್ಯಾಂಪ್ಗಳು ಗಾಜಿನ ಕಪಾಟುಗಳಲ್ಲಿ ಪ್ರದರ್ಶಿತವಾಗಿವೆ. ಯುದ್ಧಕ್ಕೆ ಸಂಬಂಧಿಸಿದ ಭಾವಚಿತ್ರಗಳನ್ನು ಗೋಡೆ ಮೇಲೆ ತೂಗು ಹಾಕಲಾಗಿದೆ. ಆ ಕದನದಲ್ಲಿ ಮುಖ್ಯ ಪಾತ್ರ ವಹಿಸಿದ್ದ 106 ಎಂ.ಎಂ.ಆರ್. ಸಿಎಲ್ ಬಂದೂಕು ಇಲ್ಲಿ ಪ್ರದರ್ಶಿತವಾಗಿದೆ. ಈ ಬಂದೂಕು ಲೋಂಗೇವಾಲಾ ಕದನದಲ್ಲಿ ಮೊದಲ ಹಂತದ ದಾಳಿಯನ್ನು ತಡೆಯುವಲ್ಲಿ ಪ್ರಧಾನ ಪಾತ್ರ ವಹಿಸಿತ್ತು. ಎದೆಯುಬ್ಬಿಸಿ ನಿಂತ ಆಳೆತ್ತರದ ಭಾರತೀಯ ಸೈನಿಕರ ಕಂಚಿನ ಪ್ರತಿಮೆಗಳು ಇಲ್ಲಿವೆ. ಸಮರಾಂಗಣದ ಸನ್ನಿವೇಶಗಳು. 1947-48, 1965 ಮತ್ತು 1999ರ ಕಾರ್ಗಿಲ್ ಕದನದಲ್ಲಿ ಪಾಕಿಸ್ತಾನದಿಂದ ವಶಪಡಿಸಿಕೊಂಡ ಹಲವಾರು ಯುದ್ಧೋಪಕರಣಗಳು ಇಲ್ಲಿವೆ. ಸಮರಾಂಗಣದ ಸನ್ನಿವೇಶಗಳನ್ನು ಸೈನಿಕರ ಪ್ರತಿಕೃತಿಗಳೊಂದಿಗೆ ನಿರ್ಮಾಣ ಮಾಡಲಾಗಿದೆ. ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಭಾರತೀಯ ಸೇನೆಯ ಸೇವೆಗಳ ವಿವರಗಳು ಇಲ್ಲಿ ಸ್ಥಾನ ಪಡೆದಿವೆ. ವಿಸ್ತಾರವಾದ ಹೊರಾಂಗಣದಲ್ಲಿ ಯುದ್ಧ ವಾಹನಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ವಿವಿಧ ಮಾದರಿಯ ಟ್ಯಾಂಕ್ಗಳು, ವ್ಯಾನ್ಗಳು, ಟ್ರಕ್ಗಳು, ಸೈನಿಕರನ್ನು ಕೊಂಡೊಯ್ಯುವ ವಾಹನಗಳು, ಪಾಕಿಸ್ತಾನದಿಂದ ವಶಪಡಿಸಿಕೊಂಡ ಚೀನಾ ನಿರ್ಮಿತ ಥ-59 ಟ್ಯಾಂಕ್, ಲೋಂಗೇವಾಲಾ ಕದನದಲ್ಲಿ ಶತ್ರು ಟ್ಯಾಂಕ್ಗಳನ್ನು ಧ್ವಂಸ ಮಾಡಿದ ಹಂಟರ್ ಏರ್ಕ್ರಾಫ್ಟ್ ಮುಖ್ಯ ಆಕರ್ಷಣೆ. ಆಸಕ್ತಿಯುಳ್ಳವರು ಧ್ವನಿ ಬೆಳಕಿನ ಕೋಣೆಯಲ್ಲಿ ಕುಳಿತು ಯುದ್ಧದ ಕುರಿತ ಸಾಕ್ಷ್ಯಚಿತ್ರ ನೋಡಬಹುದು. ರಾಜಸ್ಥಾನದ ಪ್ರವಾಸದಲ್ಲಿರುವವರು ನೋಡಲೇಬೇಕಾದ ಅಭಿಮಾನದ ಸಂಗ್ರಹಾಲಯ ಈ ವಾರ್ ಮ್ಯೂಸಿಯಂ. 9 ಸ್ಮಾರಕಗಳ ಕಥೆ. ದುರಂತದ ಕಥೆ ಉಸುರುವ ಶಾಂತಿ ಸ್ಮಾರಕ. ಪ್ರಪಂಚದ ಅತಿ ದೊಡ್ಡ ದುರಂತಕ್ಕೆ ಸಾಕ್ಷಿಯಂತೆ ನಿಂತಿರುವ ಜಪಾನಿನ ಹಿರೋಶಿಮಾ ಹಾಗೂ ನಗಾಸಾಕಿ ನಗರಗಳಲ್ಲಿ ಈಗಲೂ ಯುದ್ಧದ ಕರಿ ನೆರಳನ್ನು ಕಾಣಬಹುದು. ಇಲ್ಲಿನ ಸ್ಮಾರಕಗಳು ಶಾಂತಿಯನ್ನು ಹಂಬಲಿಸುವ ಜನರ ದ್ಯೋತಕವೂ ಆಗಿದೆ. 1939-45ರ ಅವಧಿ ಎರಡನೇ ಮಹಾಯುದ್ಧದ ಸಂಕಷ್ಟ ಕಾಲ. ಜಪಾನ್ನ ಬೇಷರತ್ ಶರಣಾಗತಿಗೆ ಅಮೆರಿಕ ಒತ್ತಾಯಿಸುತ್ತಿತ್ತು. ಆದರೆ ಅಮೆರಿಕದ ಒತ್ತಾಯಕ್ಕೆ ಜಪಾನ್ ಮಣಿಯಲಿಲ್ಲ. ಇದರಿಂದ ಕೆರಳಿದ ಅಮೆರಿಕ ಉದ್ರಿಕ್ತಗೊಂಡು ಟೋಕಿಯೋ ನಗರದ ಮೇಲೆ ಬಾಂಬ್ ದಾಳಿ ಮಾಡಿತು. ಇದರಿಂದಾಗಿ ಅಪಾರ ಪ್ರಮಾಣದ ಸಾವು ನೋವು ಉಂಟಾದರೂ ಜಪಾನ್ ಶರಣಾಗಲಿಲ್ಲ. ಯುದ್ಧ ಮುಂದುವರಿದಂತೆ ಸೋವಿಯತ್ ರಷ್ಯಾ ಕೂಡ ಜಪಾನ್ ಮೇಲೆ ದಾಳಿ ಮಾಡಲು ತಯಾರಿ ನಡೆಸತೊಡಗಿತು. ಜಪಾನ್ ಮೇಲಿನ ವಿಜಯದಲ್ಲಿ ರಷ್ಯಾ ಜೊತೆ ಪಾಲು ಹಂಚಿಕೊಳ್ಳಲು ಬಯಸದ ಅಮೆರಿಕ ಪರಮಾಣು ಅಸ್ತ್ರದ ಪ್ರಯೋಗಕ್ಕೆ ನಿರ್ಧರಿಸಿತು. 6 ಆಗಸ್ಟ್ 1945ರಂದು ಜಪಾನ್ ದೇಶದ ಜನನಿಬಿಡ ಪ್ರದೇಶ ಹಿರೋಶಿಮಾದ ಮೇಲೆ ಅಮೆರಿಕ ಅಣುಬಾಂಬ್ ದಾಳಿ ನಡೆಸಿತು. ನಂತರದ 3 ದಿನಗಳಲ್ಲೇ 9 ಆಗಸ್ಟ್ 1945ರಂದು ನಗಾಸಾಕಿ ನಗರದ ಮೇಲೂ ಬಾಂಬ್ ದಾಳಿ ನಡೆಯಿತು. ಈ ಅಣುಬಾಂಬ್ ದಾಳಿಗಳು 2 ನಗರಗಳನ್ನು ಮಹಾ ಸ್ಮಶಾನವನ್ನಾಗಿಸಿತು.
ಸುಮಾರು 2,26,000 ನಾಗರಿಕರು ಜೀವ ಕಳೆದುಕೊಂಡರು. ಪ್ರಪಂಚದ ಅತಿ ದೊಡ್ಡ ಮಾನವ ನಿರ್ಮಿತ ದುರಂತಗಳಲ್ಲಿ ಇದೂ ಒಂದು. ಅಣುಬಾಂಬ್ ಸ್ಫೋಟದಿಂದಾಗಿ 2 ನಗರಗಳ ಬಹುತೇಕ ಕಟ್ಟಡಗಳು ನೆಲಸಮವಾದವು. ಆದರೆ ಹಿರೋಶಿಮಾ ನಗರದಲ್ಲಿ ಒಂದು ಕಟ್ಟಡ ಮಾತ್ರ ಕೊಂಚ ಜಖಂಗೊಂಡು ಭೂಮಿಯ ಮೇಲೆ ಆಶ್ಚರ್ಯಕರ ರೀತಿಯಲ್ಲಿ ಉಳಿದುಕೊಂಡಿತು. ಆ ಕಟ್ಟಡವೇ ಗ್ಯಾನ್ಬಾಕು-ಡೋಮ್. ಆ ಕಟ್ಟಡವನ್ನು ಹಾಗೂ ಹೊಸದಾಗಿ ನಿರ್ಮಿಸಿದ ಹಿರೋಶಿಮಾ ಶಾಂತಿ ಉದ್ಯಾನವನದಲ್ಲಿರುವ ಮತ್ತೊಂದು ಕಟ್ಟಡವನ್ನು ಜಪಾನ್ ರಾಷ್ಟ್ರೀಯ ಸ್ಮಾರಕಗಳೆಂದು ಘೋಷಿಸಿದೆ. ಈ ಸ್ಮಾರಕಗಳಿಗೆ ಯುನೆಸ್ಕೋ ಮಾನ್ಯತೆಯೂ ದೊರೆತಿದೆ. ಅಣುಬಾಂಬ್ ಸ್ಫೋಟದಿಂದಾಗಿ ಜೀವ ಕಳೆದುಕೊಂಡವರಿಗಾಗಿ 1954ರಲ್ಲಿ ಒಂದು ಪ್ರತ್ಯೇಕ ಸ್ಮಾರಕ ಉದ್ಯಾನವನವನ್ನು ನಿರ್ಮಿಸಲು ಜಪಾನ್ ನಿಶ್ಚಯಿಸಿತು. ಅದರ ಫಲವೇ ಹಿರೋಶಿಮಾ ಪೀಸ್ ಮೆಮೋರಿಯಲ್ ಪಾರ್ಕ್. ಹಿರೋಶಿಮಾ ನಗರದ ಮಧ್ಯಭಾಗದಲ್ಲಿರುವ ಈ ಶಾಂತಿ ಉದ್ಯಾನವನಕ್ಕೆ ಪ್ರತಿ ವರ್ಷ 10 ಲಕ್ಷಕ್ಕೂ ಹೆಚ್ಚಿನ ಪ್ರವಾಸಿಗರು ಭೇಟಿ ಕೊಡುತ್ತಾರೆ. 10 ಚಿಣ್ಣರ ಪುಟ. ಧೈರ್ಯಂ ಸರ್ವತ್ರ ಸಾಧನಂ. ಒಂದು ಕಾಡಿನಲ್ಲಿ ಮಾಯಾಸುರ ಮತ್ತು ಮಾಯಾಸುರಿ ಎಂಬ ರಾಕ್ಷಸ ದಂಪತಿ ಇದ್ದರು. ಎಲ್ಲ ರಾಕ್ಷಸರಂತೆ ಅವರು ಬಹಳ ಭಯಂಕರವೂ ಬೃಹದಾಕಾರದವರೂ ಆಗಿದ್ದರು. ಅವರಿಗೆ ವಕ್ರಾಸುರನೆಂಬ ಒಬ್ಬ ಮಗನಿದ್ದ. ವಿಚಿತ್ರವೆಂದರೆ ಅವನು ಕೇವಲ 1 ಅಡಿಯಷ್ಟು ಎತ್ತರವಿದ್ದ. ಅವನಿಗೆ 10 ಇನದ 12 ವರ್ಷವಾದರೂ ಅದಕ್ಕಿಂತ ಹೆಚ್ಚು ಎತ್ತರ ಬೆಳೆಯಲೇ ಇಲ್ಲ. ಇದರಿಂದ ತಂದೆ ತಾಯಿಗಳಿಬ್ಬರೂ ನೊಂದುಕೊಂಡು ಮಗನನ್ನು ಪ್ರೀತಿಯಿಂದಲೇ ಸಾಕುತ್ತಿದ್ದರು. ರಾಕ್ಷಸರ ಮಕ್ಕಳು ಯಾರೂ ಅವನನ್ನು ತಮ್ಮ ಜೊತೆ ಸೇರಿಸುತ್ತಿರಲಿಲ್ಲ. ಅವನ ಜೊತೆ ಆಟವಾಡುತ್ತಿರಲಿಲ್ಲ. ಯಾವಾಗಲೂ ಅವನನ್ನು ಗೇಲಿ ಮಾಡುತ್ತಿದ್ದರು. ಇದರಿಂದ ವಕ್ರಾಸುರ ಸ್ನೇಹಿತರಿಲ್ಲದೆ ಒಂಟಿಯಾಗಿ ಬಿಟ್ಟಿದ್ದ. ಯಾವಾಗಲೂ ಸಪ್ಪಗೆ ಉದಾಸೀನನಾಗಿರುತ್ತಿದ್ದ. ಒಮ್ಮೆ ಕಾಡಿನಲ್ಲಿ ಒಂಟಿಯಾಗಿ ಓಡಾಡುತ್ತಿದ್ದಾಗ ಅಳಿಲು ಅವನನ್ನು ಮಾತನಾಡಿಸಿ, ವಕ್ರಾಸುರ, ಏಕೆ ತುಂಬಾ ಬೇಸರದಿಂದಿರುವೆ ಎಂದಿತು. ವಕ್ರಾಸುರ ಅಳಿಲಿನೊಡನೆ ತನ್ನ ಆಕಾರದಿಂದ ತನಗಾಗುತ್ತಿರುವ ಅವಮಾನ, ಒಂಟಿತನದ ಬಗ್ಗೆ ಹೇಳಿಕೊಂಡ. ಆಗ ಅಳಿಲು, ಬೇಸರ ಪಡಬೇಡ. ನಾನು ನಿನ್ನಂತೆಯೇ ಪುಟ್ಟ ಪ್ರಾಣಿಯೇ. ಇನ್ನು ಮೇಲೆ ನಾವಿಬ್ಬರೂ ಸ್ನೇಹಿತರಾಗಿರೋಣ ಎಂದಿತು. ವಕ್ರಾಸುರ ಸಂತೋಷದಿಂದ ಅಳಿಲಿನ ಗೆಳೆತನ ಒಪ್ಪಿಕೊಂಡ. ಅವರಿಬ್ಬರೂ ಆಟವಾಡಿಕೊಂಡಿರುವಾಗ ಒಂದು ಗಿಳಿ ಹಾಗೂ ಪುಟ್ಟ ಮೊಲ ಕೂಡ ಅವರ ಸ್ನೇಹಿತರಾದವು. ಹೀಗೆ ಪುಟ್ಟ ಜೀವಿಗಳಾದ ವಕ್ರಾಸುರ, ಅಳಿಲು, ಗಿಳಿ ಮತ್ತು ಮೊಲ ಒಟ್ಟಿಗೆ ಆಟವಾಡುತ್ತಾ ಕಾಡಿನಲ್ಲೆಲ್ಲ ತಿರುಗಾಡುತ್ತಾ ಖುಷಿಯಾಗಿ ಕಾಲ ಕಳೆಯುತ್ತಿದ್ದರು. ಒಂದು ದಿನ ವಕ್ರಾಸುರ ತನ್ನ ಸ್ನೇಹಿತರನ್ನು ಭೇಟಿ ಮಾಡಲು ಮನೆಯಿಂದ ಹೊರಟ. ಆಗ ತೋಳವೊಂದು ಅವನನ್ನು ಹಿಡಿದು ತಿನ್ನಲು ಅಟ್ಟಿಸಿಕೊಂಡು ಬಂತು. ವಕ್ರಾಸುರ ಭಯದಿಂದ ಓಡತೊಡಗಿದ. ತೋಳ ಅವನ ಹಿಂದೆಯೇ ಬೆನ್ನಟ್ಟತೊಡಗಿತು. ವಕ್ರಾಸುರ ಶಕ್ತಿ ಮೀರಿ ಓಡಿ ಹಾಗೂ ಹೀಗೂ ತೋಳದಿಂದ ತಪ್ಪಿಸಿಕೊಂಡು ತನಗಾಗಿ ಕಾಯುತ್ತಿದ್ದ ಗೆಳೆಯರನ್ನು ಸೇರಿಕೊಂಡ. ಎದುಸಿರು ಬಿಡುತ್ತಿದ್ದ ಅವನನ್ನು ನೋಡಿ ಮೊಲ ಏನಾಯಿತು? ತುಂಬಾ ಗಾಬರಿಯಲ್ಲಿರುವಂತಿದೆ ಎಂದು ಕೇಳಿತು. ವಕ್ರಾಸುರನಿಗೆ ಅಳುವೆ ಬಂದು ಬಿಟ್ಟಿತು. ತೋಳದಿಂದ ತಾನು ಪಟ್ಟಪಾಡನ್ನು ವಿವರಿಸಿದ. ಒಂದು ದಿನ ಆ ತೋಳ ತನ್ನನ್ನು ತಿಂದೇ ಬಿಡುತ್ತದೆ ಅಂತ ಭಯದಿಂದ ನಡುಗುತ್ತಾ ಹೇಳಿದ. ಆಗ ಗಿಳಿ ವಕ್ರಾಸುರ, ಹೆದರಬೇಡ. ತೋಳದಿಂದ ತಪ್ಪಿಸಿಕೊಳ್ಳುವುದು ಅಂತಹ ಕಷ್ಟವೇನಲ್ಲ. ಅದರಲ್ಲೂ ನೀನೊಬ್ಬ ರಾಕ್ಷಸನ ಮಗ ಎಂದು ಧೈರ್ಯ ಹೇಳಿತು. ಅಳಿಲು, ನೋಡು, ನಾವೆಲ್ಲ ಎಷ್ಟು ಚಿಕ್ಕ ಪ್ರಾಣಿಗಳಾದರೂ ಧೈರ್ಯದಿಂದ ಇದ್ದೇವೆ. ನೀನು ಹಾಗೇ ಇರಬೇಕು ಎಂದಿತು. ಇವರೆಲ್ಲರ ಮಾತು ಕೇಳಿಯೂ ವಕ್ರಾಸುರನ ಭಯ ಕಡಿಮೆ ಆಗಲಿಲ್ಲ. ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ವಿಶೇಷ ಶಕ್ತಿ ಇದೆ. ಅಪಾಯ ಬಂದಾಗ ಮೊಲ ವೇಗವಾಗಿ ಓಡಬಲ್ಲದು. ಅಳಿಲು ಚಕಚಕನೆ ಮರ ಹತ್ತಬಲ್ಲದು. ಗಿಳಿ ಯಾರ ಕೈಗೂ ಸಿಗದಂತೆ ಹಾರಿ ಹೋಗಬಲ್ಲದು. ನಾನು ನಿಮ್ಮಂತೆ ಅಲ್ಲ ಎಂದು ಹೇಳಿ ಬೇಸರದಿಂದ ಮನೆಗೆ ನಡೆದ. ಅವನ ಬೇಸರದ, ಭಯದ ಮುಖ ನೋಡಿ ಅವನ ತಾಯಿ ಪ್ರೀತಿಯಿಂದ ಅವನ ತಲೆ ನಿವರಿಸುತ್ತಾ ಅವನಿಂದ ಎಲ್ಲ ವಿಷಯ ಕೇಳಿ ತಿಳಿದುಕೊಂಡಳು. ಪುಟ್ಟ, ಹೆದರಬೇಡ. ನಿನ್ನ ಆಕಾರ ಕಿರಿಯದ್ದೇ ಇರಬಹುದು. ನಿನಗಿಂತ ಚಿಕ್ಕ ಪ್ರಾಣಿಗಳೇ ಧೈರ್ಯದಿಂದ ಬದುಕುತ್ತಿವೆ. ಧೈರ್ಯದಿಂದಿರು. ಅಪಾಯ ಬಂದಾಗ ಶಕ್ತಿಯಿಲ್ಲದಿದ್ದರೆ ಧೈರ್ಯಗೆಡದೆ ಬುದ್ಧಿವಂತಿಕೆಯಿಂದ ಪರಿಸ್ಥಿತಿ ಎದುರಿಸಬೇಕು ಎಂದು ಅವನಿಗೆ ಧೈರ್ಯ ತುಂಬಿದಳು. ವಕ್ರಾಸುರನ ಮನಸ್ಸು ಸ್ವಲ್ಪ ತಿಳಿಯಾಗಿ ನೆಮ್ಮದಿಯಿಂದ ನಿದ್ದೆ ಮಾಡಿದ. ಕೆಲವು ದಿನಗಳ ನಂತರ ಮತ್ತೆ ಅದೇ ತೋಳ ಅವನನ್ನು ಕಂಡು ಓಡಿ ಬಂತು. ಆದರೆ ಈ ಬಾರಿ ಅವನು ಹೆದರಿ ಓಡಿ ಹೋಗಲಿಲ್ಲ.
ಆಕಾರದಲ್ಲಿ ಕಿರಿಯನಾದರೂ ರಾಕ್ಷಸನಲ್ಲವೇ? ಕೆಂಪನೆ ಕಣ್ಣುಗಳು, ಕೊರೆಹಲ್ಲುಗಳು, ಚೂಪಾದ ಉಗುರುಗಳು, ಗಡುಸಾದ ಧ್ವನಿ ಅವನಿಗೆ ಸಹಜವಾಗಿಯೇ ಬಂದಿತು. ಹೆದರಿ ಓಡದೆ ತೊಳಕ್ಕೆದುರಾಗಿ ನಿಂತು ಜೋರಾಗಿ ಗರ್ಜಿಸಿದ. ತೋಳ ಅವಾಕ್ಕಾಗಿ ನಿಂತು ಬಿಟ್ಟಿತು. ತೋಳವನ್ನು ನೋಡಿ, ನನ್ನ ಹತ್ತಿರ ಬಂದರೆ ನನ್ನ ಚೂಪಾದ ಹಲ್ಲುಗಳಿಂದ ನಿನ್ನ ಕಣ್ಣುಗಳನ್ನು ಚುಚ್ಚಿ, ನಿನ್ನ ಮುಖವನ್ನೆಲ್ಲ ಪರಚಿ ಬಿಡುತ್ತೇನೆ. ಕೊರೆಹಲ್ಲುಗಳಿಂದ ನಿನ್ನ ಮೈಯೆಲ್ಲ ಕಚ್ಚಿ ಬಿಡುತ್ತೇನೆ, ಹುಷಾರ್ ಎಂದ. ಈಗ ಭಯ ಪಡುವ ಸರದಿ ತೊಳೆದಾಯಿತು. ಆರ್ಭಟಿಸುತ್ತಾ ಬಂದಿದ್ದ ತೋಳ ಹೆದರಿ ಓಡಿ ಹೋಯಿತು. ತನ್ನ ಸ್ನೇಹಿತರಿಗೆಲ್ಲ ತನ್ನ ಪರಾಕ್ರಮ ವರ್ಣನೆ ಮಾಡಿದ. ಎಲ್ಲರೂ ಅವನ ಸಾಹಸಕ್ಕೆ ಮೆಚ್ಚಿ ಕೇಕೆ ಹೋಗಿ ಭೇಷ್ ಎಂದರು. ಅವನ ತಂದೆ ತಾಯಿಗಳು ಅವನ ಪರಾಕ್ರಮಕ್ಕೆ ಖುಷಿಪಟ್ಟರು. ಅಂದಿನಿಂದ ವಕ್ರಾಸುರ ಯಾವತ್ತೂ ಹೆದರದೆ ಸಮಯೋಚಿತ ಉಪಾಯಗಳಿಂದ ಧೈರ್ಯದಿಂದ ಬದುಕತೊಡಗಿದ. ಆ ಪುಟ್ಟಿಯ ಕನಸು. ಚಿನ್ನದ ಹುಡುಗಿ ಉಷಾಳಂತೆ ವೇಗವಾಗಿ ಉಡ್ತೀನಿ. ಪಿ.ವಿ. ಸಿಂಧು ಅಕ್ಕನ ಹಾಗೆ ಬ್ಯಾಡ್ಮಿಂಟನ್ ಆಡ್ತೀನಿ. ಸುಧಾಮೂರ್ತಿ ಅಮ್ಮನ ಹಾಗೆ ಸಮಾಜ ಸೇವೆ ಮಾಡ್ತೀನಿ. ಮೇಡಮ್ ಕ್ಯೂರಿ ಪುಸ್ತಕ ಓದಿ ನೂತನ ಶೋಧನೆ ಮಾಡ್ತೀನಿ. ಲತಾ ಶ್ರೇಯಾ ಜಾನಕಮ್ಮರಂತೆ ಅಮರಗೀತೆಯ ಹಾಡ್ತೀನಿ. ಅಬ್ಬಕ್ಕ ಚೆನ್ನಮ್ಮ ಒಬ್ಬವಳಂತೆ ನಾಡ ರಕ್ಷಣೆ ಮಾಡ್ತೀನಿ. ತ್ರಿವೇಣಿ ಅನುಪಮಾ ಇಂದಿರಾರಂತೆ ಮೌಲಿಕ ಕಥೆಗಳ ಬರಿತೀನಿ. ವಿದ್ಯೆ ಕಲಿತು ಸದ್ಗುಣಿಯಾಗಿ ದೇಶದ ಸೇವೆ ಮಾಡ್ತೀನಿ. ಸಾಲುಮರದ ತಿಮ್ಮಕ್ಕಳಂತೆ ಸಸಿಗಳ ಬೆಳೆಸ್ತೀನಿ. ಮೇಧಾ ಪಾಟ್ಕರ್ ಮಾರ್ಗದೆ ನಡೆದು ಸುಂದರ ಪರಿಸರ ಉಳಿಸ್ತೀನಿ. ಚಿಣ್ಣರ ಚೈತ್ರ ಮಕ್ಕಳ ಕವಿತೆಗಳು. ರಚನೆ ಬಾಪು ಖಾಡೆ ಮುಧೋಳ. 11 ಅಡುಗೆ ಮನೆ. ಡೆಂಗ್ಯೂ ಜ್ವರ ಮನೆಮದ್ದುಗಳು. ಡೆಂಗ್ಯೂ ಜ್ವರಕ್ಕೆ ಮೂಲಿಕೆಗಳ ಮದ್ದು ಪರಿಣಾಮಕಾರಿ. ಡೆಂಗ್ಯೂ ಜ್ವರದ ಸಾಮಾನ್ಯ ಲಕ್ಷಣ ಉಳ್ಳವರು ಈ ಕೆಳಗಿನ ಮನೆಮದ್ದುಗಳನ್ನು ಬಳಸಬಹುದು. ಪ್ರತಿಬಂಧಕವಾಗಿಯೂ ಕೆಲವು ಮನೆಮದ್ದುಗಳು ಉಪಯುಕ್ತ. ಅತಿ ಹೆಚ್ಚಿನ ಜ್ವರ, ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆಯಾದರೆ, ರಕ್ತಸ್ರಾವ ಉಂಟಾದರೆ ನಿರ್ಲಕ್ಷಿಸದೆ ಕೇವಲ ಮನೆ ಮದ್ದು ಮಾಡದೆ ಕೂಡಲೇ ವೈದ್ಯಕೀಯ ಸಮಾಲೋಚನೆ ಹಾಗೂ ತುರ್ತು ಚಿಕಿತ್ಸೆ ಒಳಗಾಗುವುದು ಅತ್ಯವಶ್ಯಕ. 1 ಬೇವಿನ ಎಲೆಯ ಕಷಾಯ. ಏನೇನು ಬೇಕು? 8 ಇನದ 10 ತಾಜಾ ಬೇವಿನ ಎಲೆಗಳು, 1.5 ಕಪ್ ನೀರು. ಮಾಡೋದು ಹೇಗೆ? ತಾಜಾ ಬೇವಿನ ಎಲೆಗಳನ್ನು ದೊಡ್ಡಗೆ ಕತ್ತರಿಸಿ 1.5 ಕಪ್ ನೀರಿನಲ್ಲಿ ಚೆನ್ನಾಗಿ ಕುದಿಸಬೇಕು. 1 ಕಪ್ ಕಷಾಯವನ್ನು ಅರ್ಧಕ್ಕೆ ಇಂಗಿಸಿ ದಿನಕ್ಕೆ 2 ಇನದ 3 ಬಾರಿ ಸೇವಿಸಿದರೆ ಡೆಂಗ್ಯೂ ಜ್ವರ ನಿಯಂತ್ರಣದಲ್ಲಿ ಪರಿಣಾಮಕಾರಿ. 1/4 ಕಪ್ ಕಷಾಯವನ್ನು ದೇಹ ಪ್ರಕೃತಿಗೆ ತಕ್ಕಂತೆ ನಿತ್ಯ ಅಥವಾ ವಾರದಲ್ಲಿ 2 ಬಾರಿ ಸೇವಿಸಬಹುದು. ಇದು ಮಳೆಗಾಲದ ಇತರ ಕಾಯಿಲೆಗಳು ಬಾರದಂತೆಯೂ ತಡೆಗಟ್ಟುತ್ತದೆ. 2 ಬೇವಿನ ಎಲೆಯ ಜ್ಯೂಸ್. ಏನೇನು ಬೇಕು? 4 ಬೇವಿನ ಎಲೆಗಳು, ಸ್ವಲ್ಪ ನಿಂಬೆ ರಸ ಹಾಗೂ ಜೇನುತುಪ್ಪ. ಮಾಡೋದು ಹೇಗೆ? ಬೇವಿನ ಎಲೆಗಳನ್ನು ಜಜ್ಜಿ ನೀರು ಬೆರೆಸಿ ರೂಪಯೇ ತೆಗೆದು ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಾಗೂ ಜೇನು ಬೆರೆಸಿ ದಿನಕ್ಕೆ 1 ರಿಂದ 3 ಬಾರಿ ಸೇವಿಸಿದರೆ ಡೆಂಗ್ಯೂ ಜ್ವರ, ಚಳಿ, ಸಂಧಿಶೂಲ ಶೀಘ್ರ ಕಡಿಮೆಯಾಗುತ್ತದೆ. 3 ಅಮೃತಬಳ್ಳಿಯ ಜ್ಯೂಸ್. ಏನೇನು ಬೇಕು? 4 ಇಂಚು ಅಮೃತಬಳ್ಳಿಯ ಕಾಂಡ, 4 ಅಮೃತಬಳ್ಳಿಯ ಎಲೆಗಳು, ಸ್ವಲ್ಪ ಜೇನುತುಪ್ಪ. ಮಾಡೋದು ಹೇಗೆ? 4 ಇಂಚು ಅಮೃತಬಳ್ಳಿಯ ಕಾಂಡದ ತುಂಡುಗಳನ್ನು ಜಜ್ಜಿ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಬೇಕು. ಬಳಿಕ ಸೋಸಿ, ಆರಿಸಿ ಸ್ವಲ್ಪ ಜೇನುತುಪ್ಪ ಬೆರೆಸಿ ದಿನಕ್ಕೆ 1 ರಿಂದ 2 ಬಾರಿ ಸೇವಿಸಬೇಕು. ಅಥವಾ 4 ಅಮೃತಬಳ್ಳಿಯ ಎಲೆಯನ್ನು ಜಜ್ಜಿ ರಸವನ್ನು ನೀರಲ್ಲಿ ಬೆರೆಸಿ, ಜೇನುತುಪ್ಪವನ್ನು ಸೇರಿಸಿ ದಿನಕ್ಕೆ 2 ಇನದ 3 ಬಾರಿ ಸೇವಿಸಿದರೂ ಪರಿಣಾಮಕಾರಿ. 4 ತುಳಸಿ ಕಷಾಯ. ಏನೇನು ಬೇಕು? 4 ತುಳಸಿ ಎಲೆಗಳು, 2 ಇನದ 3 ಕರಿಮೆಣಸಿನ ಕಾಳುಗಳು, ಸ್ವಲ್ಪ ಬೆಲ್ಲ ಅಥವಾ ಜೇನುತುಪ್ಪ. ಮಾಡೋದು ಹೇಗೆ? 1 ಕಪ್ ನೀರಿನಲ್ಲಿ 4 ತುಳಸಿ ದಳಗಳನ್ನು ಹಾಕಿ ಕುದಿಸಿ, ಕೊನೆಗೆ 2 ಇನದ 3 ಜಜ್ಜಿದ ಕರಿಮೆಣಸಿನ ಕಾಳುಗಳನ್ನು ಹಾಕಬೇಕು. ಬಳಿಕ ಸೋಸಿ, ಬೆಲ್ಲ ಅಥವಾ ಜೇನು ಸೇರಿಸಿ ಕುಡಿಯಬೇಕು. 1 ರಿಂದ 3 ಬಾರಿ ದಿನದಲ್ಲಿ ರೋಗದ ತೀವ್ರತೆಗೆ ತಕ್ಕಂತೆ ಬಳಸಬೇಕು. ಅಥವಾ ನಿತ್ಯ 4 ಚಮಚ ಸೇವಿಸುವುದು ಡೆಂಗ್ಯೂ ಪ್ರತಿಬಂಧಕವಾಗಿಯೂ ಉಪಯುಕ್ತ. 5 ಅರಶಿನ ಹಾಲು. ಏನೇನು ಬೇಕು?
1 ಕಪ್ ಹಾಲು, ಅರ್ಧ ಅಥವಾ 1 ಚಮಚ ಅರಶಿನ ಪುಡಿ, ಸ್ವಲ್ಪ ಜೇನುತುಪ್ಪ. ಮಾಡೋದು ಹೇಗೆ? 1 ಕಪ್ ಹಾಲಿಗೆ ಶುದ್ಧ ಅರಶಿನ ಪುಡಿಯನ್ನು ಬೆರೆಸಿ, ಕುದಿಸಿ. ಆರಿದ ಬಳಿಕ 1 ಚಮಚ ಜೇನು ಬೆರೆಸಿ ಸೇವಿಸಿದರೆ ಡೆಂಗ್ಯೂ ರೋಗದಲ್ಲಿ ಪರಿಣಾಮಕಾರಿ. 6 ಹಸಿ ಶುಂಠಿಯ ಕಷಾಯ ಚಹಾ. ಏನೇನು ಬೇಕು? 2 ಇಂಚು ಉದ್ದದ ಹಸಿ ಶುಂಠಿ, ಸ್ವಲ್ಪ ಬೆಲ್ಲ ಅಥವಾ ಜೇನುತುಪ್ಪ. ಮಾಡೋದು ಹೇಗೆ? ಹಸಿ ಶುಂಠಿಯನ್ನು ತುರಿದು 1 ಕಪ್ ನೀರಿಗೆ ಬೆರೆಸಿ ಕುದಿಸಿ, ಸೋಸಿ ಆರಿದ ಬಳಿಕ ಜೇನುತುಪ್ಪ ಅಥವಾ ಬೆಲ್ಲ ಬೆರೆಸಿ ಸೇವಿಸಿದರೆ ಡೆಂಗ್ಯೂ ಜ್ವರದಲ್ಲಿ ಪ್ರಭಾವಿ. 12 ಮಿತ್ರ ಜ್ಯೋತಿ ವಾರ್ತೆ. ಬೆಂಗಳೂರಿನ ಸೆಂಟ್ ಜಾನ್ಸ್ ಮೆಡಿಕಲ್ ಆಸ್ಪತ್ರೆಯ ವೈದ್ಯರುಗಳಾದ ಡಾಕ್ಟರ್ ದೀಪ್ತಿ ಮತ್ತು ಡಾಕ್ಟರ್ ದಿಶಾನಿ, ಜೂನ್ 28, 2024 ರಂದು ಮಿತ್ರ ಜ್ಯೋತಿಯ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳಿಗೆ ತುರ್ತು ಪರಿಸ್ಥಿತಿಯಲ್ಲಿ ಚಿಕಿತ್ಸೆ ನೀಡುವ ಕೆಲವು ವಿಧಾನಗಳನ್ನು ಪ್ರಾಯೋಗಿಕವಾಗಿ ಕಲಿಸಿದರು. ಈ ಕಾರ್ಯಾಗಾರವು ವಿಶೇಷ ಚೇತನರಿಗಾಗಿ ಬಹಳ ಸೂಕ್ತವಾಗಿ ಆಯೋಜಿಸಲ್ಪಟ್ಟಿತ್ತು. ಸ್ಪರ್ಶದಿಂದ ಅನುಭವಿಸಿ ಚಿಕಿತ್ಸೆ ನೀಡುವ ವಿಧಾನಗಳು ದೃಷ್ಟಿ ವಿಶೇಷ ಚೇತನರಿಗೆ ಪ್ರಥಮ ಚಿಕಿತ್ಸಾ ಕೌಶಲ್ಯಗಳನ್ನು ಕಲಿಯಲು ಬಹಳ ಸಹಕಾರಿಯಾಗಿದ್ದವು. ವೈದ್ಯರುಗಳ ತಾಳ್ಮೆ, ಪ್ರತಿಭೆ ಮತ್ತು ಸಮರ್ಪಣಾ ಭಾವವು ಭಾಗವಹಿಸಿದವರೆಲ್ಲರಿಗೂ ಸಮೃದ್ಧ ಅನುಭವವನ್ನು ನೀಡಿತು. ಈ ಕಾರ್ಯಾಗಾರವು ನಮ್ಮೆಲ್ಲ ಸಿಬ್ಬಂದಿಗಳಿಗೂ ತುರ್ತು ಪರಿಸ್ಥಿತಿಗಳನ್ನು ಅತ್ಯಂತ ಮಹತ್ವಭರಿತ ಕೌಶಲ್ಯಗಳ ಮೂಲಕ ಆತ್ಮವಿಶ್ವಾಸ ಹಾಗೂ ಸುರಕ್ಷತೆಯ ಭಾವದಿಂದ ಎದುರಿಸುವ ಮನೋಧೈರ್ಯವನ್ನು ನೀಡಿದೆ. ಇದಕ್ಕೆ ಕಾರಣರಾದವರೆಲ್ಲರಿಗೂ ಮಿತ್ರ ಜ್ಯೋತಿ ಸಂಸ್ಥೆಯು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತದೆ. ಜೂನ್ 29, 2024 ರಂದು ಮಿತ್ರ ಜ್ಯೋತಿಯ ಸಿಬ್ಬಂದಿಗಳೆಲ್ಲರಿಗೂ ಶ್ರೀಯುತ ಅಯ್ಯಣ್ಣ ಮತ್ತು ತಂಡದವರು ಅಗ್ನಿ ದುರಂತದ ತುರ್ತು ಪರಿಸ್ಥಿತಿಗಳನ್ನು ಎದುರಿಸಲು ಫೈರ್ ಡ್ರಿಲ್ ತರಬೇತಿಯನ್ನು ನೀಡಿದರು. ಮೊದಲೇ ತರಬೇತಿ ಹೊಂದಿ ಅಗ್ನಿ ದುರಂತದ ಸಮಯದಲ್ಲಿ ಸುರಕ್ಷಿತವಾಗಿರಲು ಶಿಕ್ಷಣ ನೀಡಿ, ತಿಳುವಳಿಕೆ ಮೂಡಿಸುತ್ತಿರುವ ಅಯ್ಯಣ್ಣ ಮತ್ತು ತಂಡಕ್ಕೆ ಮಿತ್ರ ಜ್ಯೋತಿ ಸಂಸ್ಥೆಯು ಧನ್ಯವಾದಗಳನ್ನು ಅರ್ಪಿಸುತ್ತದೆ. ಮಿತ್ರ ಜ್ಯೋತಿ ಸಂಸ್ಥೆಯು ಆಲಿಮ್ಕೋ ಸಹಯೋಗದೊಂದಿಗೆ ಭಾರತ ಸರ್ಕಾರದ ಎ.ಡಿ.ಐ.ಪಿ ಯೋಜನೆಯಡಿ ಅರ್ಹತೆಯುಳ್ಳ ವಿಶೇಷ ಚೇತನರಿಗೆ ಅವರಿಗೆ ಅವಶ್ಯಕವಾದ ಸಾಧನಗಳು ಮತ್ತು ಉಪಕರಣಗಳನ್ನು ನೀಡುತ್ತಾ ಬಂದಿದೆ. ಈ ವರ್ಷವೂ ದೃಷ್ಟಿ ವಿಶೇಷ ಚೇತನರಿಗೆ, ಶ್ರವಣ ದೋಷವುಳ್ಳವರಿಗೆ ಮತ್ತು ಬೌದ್ಧಿಕ ಅಸಾಮರ್ಥ್ಯವಿರುವವರಿಗೆ ಅವರ ಅವಶ್ಯಕತೆಗೆ ತಕ್ಕಂತೆ ಸಾಧನಗಳನ್ನು ನೀಡಲು ಏರ್ಪಾಡು ಮಾಡಲಾಗುತ್ತಿದೆ. ಇದಕ್ಕಾಗಿ 15 ಜುಲೈ ರಿಂದ 17 ರವರೆಗೆ 3 ದಿನಗಳ ಕಾಲ ಮಿತ್ರ ಜ್ಯೋತಿ ಸಂಸ್ಥೆಯ ಸಭಾಂಗಣದಲ್ಲಿ ಸಂಸ್ಥೆಯ ಸಿಬ್ಬಂದಿಗಳು ಫಲಾನುಭವಿಗಳ ದಾಖಲೆಗಳನ್ನು ಪರಿಶೀಲಿಸಿದರು. ಸುಮಾರು 300ಕ್ಕೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಯ ಪ್ರಯೋಜನ ಪಡೆಯಲು ದಾಖಲೆಗಳ ಪರಿಶೀಲನೆಗಾಗಿ ಮಿತ್ರ ಜ್ಯೋತಿಗೆ ಆಗಮಿಸಿದ್ದರು. ಜೂನ್ 29 ಹಾಗೂ 6 ಜುಲೈ 2024 ರಂದು ಮೋರ್ಗಾನ್ ಸ್ಟಾನ್ಲಿ ಕಂಪನಿಯಿಂದ ಸ್ವಯಂ ಸೇವಕರ ತಂಡವು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯ ಭಾಗವಾಗಿ ಮಿತ್ರ ಜ್ಯೋತಿ ಸಂಸ್ಥೆಗೆ ಭೇಟಿ ನೀಡಿ, ಅಲ್ಲಿನ ಕಾರ್ಯಚಟುವಟಿಕೆಗಳಲ್ಲಿ ಸಹಕರಿಸಿದರು. ಸಮಾಜದಲ್ಲಿ ಧನಾತ್ಮಕ ಬದಲಾವಣೆಯನ್ನು ತರುವ ಉದ್ದೇಶದಿಂದ ತಂಡದ ಸದಸ್ಯರೆಲ್ಲರೂ ದೃಷ್ಟಿ ವಿಶೇಷ ಚೇತನರು ಎದುರಿಸುತ್ತಿರುವ ಸವಾಲುಗಳನ್ನು ಅರ್ಥ ಮಾಡಿಕೊಂಡು, ಅವರ ಜೀವನದ ಪಯಣದಲ್ಲಿ ಸಹಕಾರ ನೀಡಲು ಸಂಸ್ಥೆಗೆ ಆಗಮಿಸಿದ್ದರು. ಅವರೆಲ್ಲರೂ ದೃಷ್ಟಿ ವಿಶೇಷ ಚೇತನ ವಿದ್ಯಾರ್ಥಿಗಳ ಜೊತೆ ಒಡನಾಡಿ ಅವರಿಗೆ ನಿತ್ಯ ಜೀವನದ ಸವಾಲುಗಳನ್ನು ಎದುರಿಸಲು ಯಾವ ರೀತಿ ಸಹಾಯ ಮಾಡಬಹುದು ಎಂದು ಅರ್ಥೈಸಿಕೊಂಡರು. ಹಾಗೆಯೇ ಸಂಸ್ಥೆಯ ಚಟುವಟಿಕೆಗಳಲ್ಲಿ ಸಹಕರಿಸಿದರು. ಅವರ ಸಹಕಾರವು ಅತ್ಯಂತ ಬದ್ಧತೆಯಿಂದ ಕೂಡಿದ್ದು, ಬೆಲೆಕಟ್ಟಲಾರದ್ದಾಗಿದೆ. ಮೋರ್ಗಾನ್ ಸ್ಟಾನ್ಲಿ ತಂಡದ ಸಹಕಾರಕ್ಕಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. 20 ಜುಲೈ 2024 ರಂದು ಸಿ.ಡಿ.ಎ ತಂಡದ ಸದಸ್ಯರು ಮಿತ್ರ ಜ್ಯೋತಿ ಸಂಸ್ಥೆಗೆ ಭೇಟಿ ನೀಡಿ ತಮ್ಮ ಗಾಯನದ ಮೂಲಕ ಎಲ್ಲರ ಮನರಂಜಿಸಿದರು. ಮಧುಜಿ ಹಾಗೂ ಮಿತ್ರ ಜ್ಯೋತಿಯ ವಿದ್ಯಾರ್ಥಿಗಳು ಕೂಡ ಅವರೊಂದಿಗೆ ಸೇರಿ ಗಾಯನ ಹಾಗೂ ನೃತ್ಯದ ಮೂಲಕ ಸಂಭ್ರಮಾಚರಣೆ ಮಾಡಿದರು. ಈ ಕಾರ್ಯಕ್ರಮದ ಬಳಿಕ ತಂಡದ ಸದಸ್ಯರು ಮಿತ್ರ ಜ್ಯೋತಿಯ ಕಾರ್ಯಚಟುವಟಿಕೆಗಳನ್ನು ವೀಕ್ಷಿಸಿ ಅದರಲ್ಲಿ ಪಾಲ್ಗೊಳ್ಳುವ ಆಶಯವನ್ನು ವ್ಯಕ್ತಪಡಿಸಿದರು. ಮಿತ್ರ ಜ್ಯೋತಿ ಸಂಸ್ಥೆಯು ಸಿ.ಡಿ.ಎ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರೊಂದಿಗೆ ಅನೇಕ ಕಾರ್ಯಚಟುವಟಿಕೆಗಳಲ್ಲಿ ಸಹಯೋಗವನ್ನು ಹೊಂದುವ ಆಶಯವನ್ನು ವ್ಯಕ್ತಪಡಿಸುತ್ತದೆ.
27 ಜುಲೈ 2024 ರಂದು ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲಿನಲ್ಲಿ ನಡೆದ ಇಂಡಿಯನ್ ಆಕ್ಸೆಸಿಬಿಲಿಟಿ ಸಮಿಟ್ ಮತ್ತು ಸ್ಟೇಟ್ ಡಿಸಬಿಲಿಟಿ ಕಮಿಷನರ್ಸ್ ಕಾನ್ಕ್ಲೇವ್ 2024 ರಲ್ಲಿ ಮಿತ್ರ ಜ್ಯೋತಿಯ ಸಂಸ್ಥಾಪಕರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಮಧು ಸಿಂಘಾಲ್, ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀಮತಿ ಆಶಾ ಶ್ರೀಧರ್ ಹಾಗೂ ಪ್ರಾಜೆಕ್ಟ್ಸ್ ಕೋಆರ್ಡಿನೇಟರ್ ಶ್ರೀಮತಿ ಆಕಾಂಕ್ಷ ಭಾಗವಹಿಸಿದ್ದರು. ಈ ಸಮ್ಮೇಳನದಲ್ಲಿ ಎಲ್ಲ ರಾಜ್ಯಗಳಿಂದ ಅನೇಕ ಸಚಿವರು, ವಕೀಲರು, ಕಮಿಷನರುಗಳು ಮುಂತಾದವರು ಭಾಗವಹಿಸಿದ್ದರು. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದ ಗೌರವಾನ್ವಿತ ನ್ಯಾಯಮೂರ್ತಿ ಡಾಕ್ಟರ್ ಬಿ.ವೈ. ಚಂದ್ರಚೂಡ ಅವರು ಉದ್ಘಾಟನಾ ಭಾಷಣವನ್ನು ಮಾಡಿದರು. ನಂತರ ನ್ಯಾಯ, ಶಿಕ್ಷಣ ಮತ್ತು ಸಾರಿಗೆ ಲಭ್ಯತೆಯ ಬಗ್ಗೆ 3 ಅಧಿವೇಶನಗಳ ಮೂಲಕ ಎಲ್ಲರಿಗೂ ಅತ್ಯಂತ ಉಪಯುಕ್ತವಾದ ಒಳನೋಟಗಳನ್ನು ನೀಡಲಾಯಿತು. ಕರ್ನಾಟಕ ಸರಕಾರವು ಬೆಂಗಳೂರಿನ ರಾಮಯ್ಯ ಕಾನೂನು ಕಾಲೇಜಿನ ಸಹಯೋಗದೊಂದಿಗೆ ಆಯೋಜಿಸಿದ್ದ ಈ ಸಮ್ಮೇಳನವು ಸುಗಮ್ಯತೆಯು ಎಲ್ಲರಿಗೂ ಪ್ರಾಮುಖ್ಯವಾದುದು ಎಂಬುದನ್ನು ಸ್ಫೂರ್ತಿದಾಯಕವಾಗಿ ಬದ್ಧತೆಯೊಂದಿಗೆ ತಿಳಿಸಿತು.